ಇದ್ದಕ್ಕಿದ್ದ ಹಾಗೆ ಈ ಜಾತಿ ಗಣತಿ ವರದಿಗೆ ಇಷ್ಟೊಂದು ಅತ್ಯುತ್ಸಾಹ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಮುಖ್ಯಮಂತ್ರಿಗಳಲ್ಲಿ ಕಂಡು ಬರೋದಕ್ಕೆ ಕಾರಣ ಏನು? ರಾಹುಲ್ ಗಾಂಧಿ ಅವರು ಮೆಚ್ಚಿಸಲಿಕ್ಕೆ ಏಕಾಏಕಿ ಎಚ್ಚೆತ್ತುಕೊಂಡಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಜಾತಿಗೆ ಒಂದು ಪ್ರೀಮಿಯಂ, ಮಾರ್ಕೆಟ್ನಲ್ಲಿ ಒಂದು ಪ್ರೀಮಿಯಂ ಬಂದ್ಬಿಟ್ಟಿದೆ. ಈ ಬಹುಸಂಖ್ಯಾತ ಪ್ರಭಾವಿ ಜನಾಂಗದಲ್ಲಿರೋ ಕಡು ಬಡವರು ನತದೃಷ್ಟರಾಗ್ಬಿಟ್ಟಿದ್ದಾರೆ. OBCಗಳನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ವಿ, ಹಾಗಾಗಿ ಚುನಾವಣೆಯಲ್ಲಿ ಸೋತ್ವಿ ಅಂತ ಹೇಳ್ತಾ ಜಾತಿ ಗಣತಿ ವರದಿ ಮಾಡಲೇಬೇಕು ಅಂತ ನಿದ್ರಾವಸ್ಥೆಯಿಂದ ಎದ್ದು ನಿಂತ್ಬಿಟ್ಟು ಜಾತಿ ಇವಾಗ ಮಾತಾಡಲಿಕ್ಕೆ ಹೊರಟಿದಾರಲ್ಲ, ಅದು ತುಂಬಾ ಪ್ರಚೋದನಾತ್ಮಕವಾದ ಹೇಳಿಕೆ. ಸಿದ್ದರಾಮಯ್ಯ ಇವತ್ತಲ್ಲಿ 2018ರಲ್ಲೇ ತೀರ್ಮಾನ ತಗೋಬೇಕಾಗಿತ್ತು. ಯಾಕೆ 7 ವರ್ಷ ಕಾಯಬೇಕಾಗಿತ್ತು? 7.5 ಇತ್ತ ಅವ್ರಿಗೆ ಇಷ್ಟು ದಿವಸ? ಜಾತಿ ವಿನಾಶದ ಬದಲು ಜಾತಿವಾರು ವಿಭಜನೆಯ ತಂತ್ರಗಾರಿಕೆ ಇದರಲ್ಲಿ ಹೆಚ್ಚು ಕಾಣ್ತದೆ. ಇದರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಯಾವ್ದಾದ್ರು ಒಂದು ದೊಡ್ಡ ಮಹಾಯುದ್ಧದಲ್ಲಿ ತೊಡಗಿತು ಅಂದ್ರೆ ಒಂದು ರಾಷ್ಟ್ರ, ಅಲ್ಲಿ ಗೆದ್ದವ್ರಿಗೂ ನಷ್ಟ, ಸೋದವ್ರಿಗೂ ನಷ್ಟ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದಲೇ ರಾಜ್ಯದಾದ್ಯಂತ ಒಂದು ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಬಹುಶಃ ನಿಮಗೂ ಆಗಲೇ ಗೊತ್ತಾಗಿರಬೇಕು, ಜಾತಿ ಗಣತಿ ವರದಿ. ಸೊ ಜಾತಿ ಗಣತಿ ವರದಿಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲಿಂದಲೂ ಒಲವು ತೋರಿಸ್ತಾ ಬಂದಿದ್ದರು. ನಿನ್ನೆಯಿಂದ ಅವರಿಗೆ ಅತ್ಯುತ್ಸಾಹ ಅವರಲ್ಲಿ ಕಂಡು ಬರ್ತಾ ಇದೆ. ಸೊ ಜಾತಿ ಗಣತಿ ವರದಿಯನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡಿಸಿಬಿಡಬೇಕು ಅನ್ನುವಂಥ ಒಂದು ಇರಾದೆಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಏನಾಗುತ್ತೆ, ಮಂಡನೆ ಆದ್ದರಿಂದ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಮುಂದಿನ ಇಂಪ್ಯಾಕ್ಟ್ಗಳೇನು, ಅದಕ್ಕೆ ಪ್ರಬಲ ಜಾತಿಗಳಿಂದ ವಿರೋಧ ಯಾಕಾಗ್ತಿದೆ, ಒಟ್ಟಾರೆಯಾಗಿ ಜಾತಿ ಗಣತಿ ಒಟ್ಟಾರೆ ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಇದೆಲ್ಲ ಪ್ರಶ್ನೆಗಳಿಗೆ ಸದ್ಯಕ್ಕಂತೂ ಯಾವುದೂ ಉತ್ತರಗಳು ಕಾಣ್ತಾ ಇಲ್ಲ. ಇವೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂಥ ರವೀಂದ್ರ ರೇಷ್ಮೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ರೇಷ್ಮೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ಬೆಳಗ್ಗೆಯಿಂದ ಜಾತಿ ಗಣತಿ ವರದಿ ಎಲ್ಲ ಕಡೆ ಅದೇ ಚರ್ಚೆ, ಮಾಧ್ಯಮಗಳಲ್ಲಿರ್ಬೋದು, ಈವನ್ ಹಳ್ಳಿಗಳಲ್ಲಿರ್ಬೋದು, ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಜಾತಿ ಗಣತಿ ವರದಿ ಅನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಸೊ ಕ್ಯಾಬಿನೆಟ್ನಲ್ಲೂ ಇವತ್ತು ಮಂಡಿಸಲಾಗುತ್ತೆ ಅನ್ನುವಂಥ ವರದಿಗಳು ಸಹ ಬರ್ತಾ ಇದೆ. ಸೊ ಇದ್ದಕ್ಕಿದ್ದ ಹಾಗೆ ಈ ಜಾತಿ ಗಣತಿ ವರದಿಗೆ ಇಷ್ಟೊಂದು ಮಹತ್ವ ಬರೋದಕ್ಕೆ, ಇಷ್ಟೊಂದು ಅತ್ಯುತ್ಸಾಹ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಮುಖ್ಯಮಂತ್ರಿಗಳಲ್ಲಿ ಕಂಡು ಬರೋದಕ್ಕೆ ಕಾರಣ ಏನು? ಈ ತತ್ಕ್ಷಣದ ಪ್ರಚೋದನೆ ಅಂತಂದರೆ, ಈಗ 48 ಗಂಟೆಗಳ ಹಿಂದೆ ಅಹಮದಾಬಾದ್ನಲ್ಲಿ ಮುಕ್ತಾಯಗೊಂಡ ಅಖಿಲ ಭಾರತ ಕಾಂಗ್ರೆಸ್ನ ಮಹಾಧಿವೇಶನ. ಸೊ ಅವರ ಸರ್ವೋಚ್ಚ ನೇತಾರ ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದಂತೆ ನಿದ್ರಾವಸ್ಥೆಯಿಂದ ಎಚ್ಚೆತ್ಕೊಂಡವರಂಗೆ ಭಾರತದಲ್ಲಿ ಜಾತೀಯತೆ ಅನ್ನೋದು ಒಂದು ಕೆಟ್ಟ ಪಿಡುಗು ಆಳವಾಗಿ ಬೇರ್ಬಿಟ್ಟಿದೆ, ಇಲ್ಲಿ ಜಾತಿಯ ಅಸಮಾನತೆ ಇದೆ, ಅಸಮಾನತೆ ಹೋಲಿಕೆ ಮೀಸಲಾತಿ ಬೇಕೇ ಬೇಕು ಇತ್ಯಾದಿಯಾಗಿ ಅವರು ಸಂಸದರಾಗಿ ಸುಮಾರು 25 ವರ್ಷಗಳಾಗ್ತಾ ಬಂತು. ಏಕಾಏಕಿ ನಿದ್ರಾವಸ್ಥೆಯಿಂದ ಎಚ್ಚೆತ್ಕೊಂಡವರಂತೆ ಕಳೆದ ಲೋಕಸಭಾ ಚುನಾವಣೆಯಿಂದ ಶುರು ಮಾಡಿಬಿಟ್ರು ಈ ಜಾತಿ ಗಣತಿ ಅಂತ. ಅದಕ್ಕೆ ಮೂಲ ಪ್ರೇರಣೆ ಯಾವುದು ಅಂತಂದರೆ, ಅವರ ಇಂಡಿಯಾ ಮೈತ್ರಿಕೂಟ ರಚನೆ ಆಗಲಿಕ್ಕೆ ಕಾರಣರಾದ ಮೂಲ ಪ್ರವರ್ತಕರು ಯಾರು? ಇವತ್ತು ಮತ್ತೆ NDA ಮೈತ್ರಿಕೂಟದಲ್ಲಿರೋ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಬರೀ ಮಾತಾಡಲಿಲ್ಲ, ಜಾತಿವಾರ ಸಮೀಕ್ಷೆ ನಡೆಸಿಬಿಟ್ಟು, ಪಾರದರ್ಶಕವಾಗಿ ನಡೆಸಿಬಿಟ್ಟು ಅಲ್ಲಿನ ಅಂಕಿ ಸಂಖ್ಯೆಗಳನ್ನೆಲ್ಲ ನೇರವಾಗಿ ಪ್ರಕಟಿಸಿಬಿಟ್ರು. ಅವರು ಸರ್ಕಾರ ಹಿಂದೆ ಮೀನಮೇಷ ಮಾಡಲೇ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಥರ. ಆದರೆ ಆವತ್ತು ಆ ನಿತೀಶ್ ಕುಮಾರ್ ಅವರು ಎಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿಬಿಡ್ತಾರೆ ಅಂತ ಅದನ್ನು ಹಾಗೂ ಹೀಗೂ ಮಾಡೋದನ್ನು ತಪ್ಪಿಸ್ಬಿಟ್ಟು ಅವರು ಆ ಒಕ್ಕೂಟದಿಂದ ಬಿಟ್ಟು ಹೋಗೋ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿದ ಈ ರಾಹುಲ್ ಗಾಂಧಿ ಮತ್ತು ಅವರ ಮಾತೋಶ್ರೀ ಅವರು. ಆದರೆ ಅವರ ವಿಚಾರಧಾರೆ ಏನಿತ್ತು, ಆ ಜಾತಿ ಗಣತಿ ಅನ್ನೋದೇನಿತ್ತು, ಅದನ್ನೊಂದು ತಂತ್ರವಾಗಿ ಬಳಸೋಕೆ ಶುರು ಮಾಡಿಬಿಟ್ರು. ಕಳೆದ ಲೋಕಸಭಾ ಚುನಾವಣೆಗೆ ಶುರು ಆಯ್ತು ಜಾತಿ ಗಣತಿ, ಕ್ಯಾಸ್ಟ್ ಸೆನ್ಸಸ್. ಅದಾಗದೆ ಹೋದರೆ ದೇಶದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈ ಮಹಾಶಯರಿಗೆ ಅರ್ಥ ಆಗಬೇಕು. ಮೀಸಲಾತಿ ಬರೋಕ್ಕಿಂತ ಮುಂಚೆ ಕೂಡ ಜವಾಹರ್ಲಾಲ್ ನೆಹರು ಅವರ ಪ್ರಪ್ರಥಮ ಸಚಿವ ಸಂಪುಟ, ಅದರಲ್ಲಿ 2 ಮೇಧಾವಿ ದಲಿತ ನಾಯಕರಿದ್ದರು. ಒಬ್ಬರಂತೂ ಸಂವಿಧಾನ ರಚನೆಕಾರ, ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿದ್ದರು. ಮತ್ತು ಆಗ ತಾನೇ ಅರಳ್ತಾ ಇದ್ದ ಯುವ ಪ್ರತಿಭೆ ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕ ಸಚಿವರಾಗಿದ್ದರು. ಅವ್ರಿಗೆ ಯಾವುದೂ ಮೀಸಲಾತಿ ಮೂಲಕ ಬಂದವರಲ್ಲ, ಸಹಜ ಪ್ರತಿಭೆಯಿಂದ ಬಂದಿದ್ದರು. ವಿದ್ಯಾವಂತ ದಲಿತ ನಾಯಕರು ಆ ಕಾಲದಲ್ಲಿದ್ದರು. ಅವರ ಮುತ್ತಜ್ಜನ ಕಾಲದಲ್ಲಿ ಕೂಡ ಅವರ ಮಂತ್ರಿಮಂಡಲದಲ್ಲಿ 14 ಜನ ಸಚಿವರ ಪೈಕಿ ಇವರಿಬ್ಬರು. ಅದರಲ್ಲೂ ಜಗಜೀವನ್ ರಾಮ್ ಅಂತೂ ಸುದೀರ್ಘ ಕಾಲ, ಇಡೀ ನೆಹರು ಯುಗ ಉದ್ದಕ್ಕೂ ಅವರು ಮಂತ್ರಿ ಆಗಿದ್ದರು. ಇಂದಿರಾ ಗಾಂಧಿಯವರ ಯುಗದಲ್ಲೂ ಕೂಡ ಮಂತ್ರಿ ಆಗಿದ್ದರು. ಅಷ್ಟೇ ಅಲ್ಲ, ಅವರಷ್ಟೊಂದು ಪ್ರತಿಭಾಶಾಲಿ ದಕ್ಷ ಆಡಳಿತಕಾರ ಅನಿಸಿದ್ರು ಕೂಡ ಇದೇ ಇಂದಿರಾ ಗಾಂಧಿಯವರು ಅವ್ರ ಮೇಲಕ್ಕೆ ಇನ್ನೊಂದು ಮೆಟ್ಲು ಮೇಲಕ್ಕೆ ಏರಿದ ಹಾಗೆ ನೋಡ್ಕೊಂಡವ್ರು ಇವರೇನೆ, ಕಾಂಗ್ರೆಸ್ ಪಕ್ಷದವರೇ. ಇಂದಿರಾ ಗಾಂಧಿಯವರು ಸರ್ವಾಧಿಕಾರದ ವಿರುದ್ಧ ಬಂಡೆದ್ದು ಹೊರಗೆ ಬಂದು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ, ಈ ಕಾಂಗ್ರೆಸ್ ಫಾರ್ ಡಿಕ್ಟೇಟರ್ಶಿಪ್ ಇತ್ತಲ್ಲ, ಸರ್ವಾಧಿಕಾರಿ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವಕ್ಕಾಗಿ ಕಾಂಗ್ರೆಸ್ ಅಂತ ಬಂಡ ಎದ್ದು ಹೊರಗೆ ಬಂದ್ರಲ್ಲ, ಅದರ ಪರಿಣಾಮವಾಗಿ 1977ರ
ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಆ ಹೋರಾಟ ಏನಿತ್ತು ಅದಕ್ಕೊಂದು ಮಿಂಚಿನ ಸಂಚಾರವಾಗಿದ್ದೆ ಜಗಜೀವನ್ ರಾಮ್ ಅವರ ಸಕಾಲಿಕ ಬಂಡಾಯದಿಂದ. ಅದಾದ ನಂತರ ಜನತಾ ಪಕ್ಷ ಸರ್ಕಾರದಲ್ಲಿ ಜಗಜೀವನ್ ರಾಮ್ ಉಪ ಪ್ರಧಾನಮಂತ್ರಿ ಆಗಿದ್ದರು. ಅವ್ರ ಜೊತೆಗೆ ರೈತ ನಾಯಕ, ಹಿಂದುಳಿದ ಜಾಟ್ ಸಮುದಾಯದ ನಾಯಕ ಚೌಧರಿ ಚರಣ್ ಸಿಂಗ್ ಅವರು ಉಪ ಪ್ರಧಾನಮಂತ್ರಿ ಆಗಿದ್ದರು. ಅವರಿಬ್ಬರಿಗೂ ಎಷ್ಟು ಮೋಸ ಮಾಡಿಬಿಟ್ಟು ಅಪಮಾನ ಮಾಡಿಬಿಟ್ಟು ಇನ್ನೊಂದು ಮೆಟ್ಲು ಏರಿದಾಗ ನೋಡ್ಕೊಂಡವರು ಇವರ ಅಜ್ಜಿ ಇಂದಿರಾ ಗಾಂಧಿ ಅವರೇ. ಮೊದಲು ಜನತಾ ಪಕ್ಷದಲ್ಲಿ ಇವ್ರಿಗೆ ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಅಧಿಕಾರದ ಆಸೆ ತೋರಿಸ್ಬಿಟ್ಟು ಜನತಾ ಪಕ್ಷವನ್ನು ಒಡೆದ್ರು. ಲೋಕದಳ ಸರ್ಕಾರ ಅಂತಂದ್ಬಿಟ್ಟು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಧಾನಮಂತ್ರಿ ಮಾಡಿಬಿಟ್ರು. ಅವರು ಪ್ರಧಾನಮಂತ್ರಿಯಾಗಿ ಇನ್ನೂ ಲೋಕಸಭೆ ಎದುರಿಸಿರಲಿಲ್ಲ. ಲೋಕಸಭೆ ಎದುರಿಸೋ ದಿನವೇ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ಟು ಅತಂತ್ರ ಸೃಷ್ಟಿ ಮಾಡಿಬಿಟ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈಗ ಒಂದು ಕಡೆ ಜಗಜೀವನ್ ರಾಮ್ ಚಾನ್ಸು ತಪ್ಪಿಸಿದ್ರು, ಚೌಧರಿ ಚರಣ್ ಸಿಂಗ್ ಅವರು ಚಾನ್ಸ್ ತಪ್ಪಿಸಿದ್ರು ಇವರೇ. ಅಂದರೆ ಭಾರತದ ಆ ಸಾಮಾಜಿಕ ರಚನೆ ಯಾವ ಥರ ಇದೆ ಅಂತಂದರೆ ಇವೆಲ್ಲ ಜಾತಿ ಕಟ್ಟುಪಾಡುಗಳು ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ತಮ್ಮ ಪ್ರತಿಭೆಯನ್ನು ಮೆರೆದಂಥ ಮೇಧಾವಿಗಳ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಆಮೇಲೆ ಜಾತಿ ಮೀಸಲಾತಿ ಕರ್ನಾಟಕದಂಥ ರಾಜ್ಯಕ್ಕೆ ಅದು 100 ವರ್ಷ ಹಳೆಯದು, 110 ವರ್ಷ ಹಳೆಯದು. 1915 ಮಿಲ್ಲರ್ ಆಯೋಗವನ್ನು ರಚಿಸಿದ್ರು ಆವತ್ತಿನ ಮನ್ಮಹಾರಾಜರಾದ ಕೃಷ್ಣರಾಜೇಂದ್ರ ಒಡೆಯರ್. ಆ ವರದಿ 1917 ಜಾರಿಗೆ ಬಂತು. ಬ್ರಾಹ್ಮಣರು, ವೈಶ್ಯರು ಇತ್ಯಾದಿ ಒಂದೆರಡು ಮೇಲ್ಜಾತಿಗೆ ಹೊರಪಡಿಸಿ ಉಳಿದವರು ಎಲ್ಲರಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಆಧುನಿಕ ಕಾಲದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಹಿಂದುಳಿದ ವರ್ಗದ ಮೀಸಲಾತಿ ಸೂತ್ರವನ್ನು ರಚಿಸಿದ್ದು ಕರ್ನಾಟಕವೇ. ಅವರದೇ ಪಕ್ಷದ ಮುಖ್ಯಮಂತ್ರಿ ದೇವರಾಜ ಅರಸು. ಈ ರಾಹುಲ್ ಗಾಂಧಿ ಅವರಿಗೆ ನೆನಪಿಲ್ಲ ಅಂತ ಅವ್ರು ಇನ್ನೊರು ಶಾಲಾ ಬಾಲಕ ಆಗಿದ್ದರು ಅಂತ ಕಾಣುತ್ತೆ. ದೇವರಾಜ ಅರಸು ಕಾಲದಲ್ಲಿ ಅವರ ಜಾತಿಯಿಂದ ಅವರೊಬ್ಬರೇ ಸದಸ್ಯರು. ಇಡೀ 222 ಇತ್ತು ಅಂತ ಕಾಣುತ್ತೆ ಸದಸ್ಯ ಸಂಖ್ಯೆ. ಅದರಲ್ಲಿ ಅರಸು ಜನಾಂಗದವರು ಒಬ್ಬರೇ ಸದಸ್ಯ. 1945ರಿಂದ 1982 ಜೀವಿತ ಅವಧಿ ಉದ್ದಕ್ಕೂ ಅವರೊಬ್ಬರೇ MLA ಆಗಿದ್ದರು. ಆದರೂ ಕೂಡ ಕರ್ನಾಟಕವನ್ನು ಸುದೀರ್ಘ ಕಾಲ ಆಳಿದ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ದೇವರಾಜ ಅರಸರದೇ. ಅಂದರೆ ಕೇವಲ ಮೀಸಲಾತಿಯಿಂದ ಎಲ್ಲವೂ ಆಗ್ಬಿಡೋದಿಲ್ಲ. ಆಮೇಲೆ ಮೀಸಲಾತಿ ಉದ್ದೇಶ ಏನು? ಬರ್ತಾ ಜಾತೀಯತೆ ಭಾವನೆಯನ್ನು ಶಮನ ಮಾಡೋದು, ಹೋಗಲಾಡಿಸೋದು. ಯಾಕಂದರೆ ಇದಕ್ಕೆ ಚಾಲನೆ ಕೊಟ್ಟಿರೋರೇ ಲೋಹಿಯಾವಾದಿ ಸಮಾಜವಾದಿ ಚಿಂತಕರು. ರಾಮ್ ಮನೋಹರ್ ಲೋಹಿಯಾಗಳ ಅನುಯಾಯಿಗಳೆಂದು ಗುರುತಿಸ್ಕೊಂಡಿದ್ರಲ್ಲ ನಮ್ಮ ಪ್ರೊಫೆಸರ್ MD ನಂಜುಂಡಸ್ವಾಮಿ, ಲಂಕೇಶ್, ಅನಂತಮೂರ್ತಿ ಇವರೆಲ್ಲ ಜಾತಿ ವಿನಾಶ ಸಮ್ಮೇಳನ ಮಾಡಿದರು ಮೈಸೂರಿನಲ್ಲಿ. ಅಂದರೆ ಮೀಸಲಾತಿ ಉದ್ದೇಶವೇ ಜಾತೀಯತೆಯನ್ನು ಇನ್ನಷ್ಟು ಉಲ್ಬಣಗೊಳಿಸೋದಲ್ಲ, ಆ ಜಾತೀಯತೆ ಭಾವನೆಯನ್ನು ಇನ್ನಷ್ಟು ಪ್ರಚೋದಿಸೋದಲ್ಲ, ನಿಧಾನವಾಗಿ ಜಾತೀಯತೆ ಭಾವನೆ ಕಡಿಮೆ ಆಗಲಿ ಅಂತಂದ್ಬಿಟ್ಟು. ಬಟ್ ಬರ್ತಾ ಏನಾಗ್ಬಿಟ್ಟಿದೆ, ಕಳೆದ 50 ವರ್ಷದ ಇತಿಹಾಸ ನೋಡಿದಾಗ ಇವತ್ತು ಜಾತಿಗೊಂದು ಪ್ರೀಮಿಯಂ, ಮಾರ್ಕೆಟ್ನಲ್ಲಿ ಒಂದು ಪ್ರೀಮಿಯಂ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ಹಿಂದುಳಿದ ವರ್ಗದವ್ರು ಆಗಿಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಂತೂ ಬ್ರಾಹ್ಮಣರು, ವೈಶ್ಯರು ಬಿಟ್ಟರೆ ಉಳಿದವರೆಲ್ಲರೂ ಹಿಂದುಳಿದ ವರ್ಗಕ್ಕೆ ಸೇರಿಬಿಟ್ಟಿದ್ದಾರೆ. ಇಡೀಯಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯ ಹಿಂದುಳಿದ ವರ್ಗ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಈ ಬಹುಸಂಖ್ಯಾತ ಪ್ರಭಾವಿ ಜನಾಂಗದಲ್ಲಿರೋ ಕಡು ಬಡವರು ನತದೃಷ್ಟರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಮಠಗಳಲ್ಲಿ ಯಾರೂ ಆಶ್ರಯ ಗೌರವ ಸಿಗಲ್ಲ. ಆಮೇಲೆ ಮಧ್ಯಮ ವರ್ಗದವ್ರು ಯಾರು ಅವ್ರ ಜೊತೆಗೆ ಸಂಬಂಧ ಬೆಳೆಸಲ್ಲ. ಸಂವಿಧಾನಾತ್ಮಕ ಯಾವುದೇ ಆರಕ್ಷಣೆ ಅಥವಾ ಮತ್ತೆ ಇತರ ಸವಲತ್ತುಗಳು ಅವ್ರಿಗಿಲ್ಲ. ಅವ್ರು ನಿರಂತರವಾಗಿ ಕಷ್ಟ ಕಾರ್ಪಣ್ಯಗಳಲ್ಲೇ ಬದುಕು ಸವಿಸೋಂಗೆ ಆಗೋಗ್ಬಿಟ್ಟಿದೆ. ಅಂದರೆ ಒಂದು ಕಡೆ ಬಡತನ, ಮತ್ತೊಂದು ಕಡೆ ಜಾತೀಯತೆ. ರಾಹುಲ್ ಗಾಂಧಿ ಅವ್ರಿಗೆ ಈ ಇತಿಹಾಸವೇ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರೋ ಹೇಳ್ಕೊಟ್ರು, ಈಗ ಸದ್ಯಕ್ಕೆ ಜಾತಿ ಕಡೆ ಜಾತಿ. ಈಗ ರಾಹುಲ್ ಗಾಂಧಿ ಅವ್ರು ಮೆಚ್ಚಿಸ್ಲಿಕ್ಕೆ ಏಕಾಏಕಿ ಎಚ್ಚೆತ್ಕೊಂಡಿದ್ರು ಸಿದ್ದರಾಮಯ್ಯ. ಇವತ್ತಿನ ಈ ಸೋಕಾಲ್ಡ್ ಜಾತಿ ಗಣತಿ ವರದಿ ಇದು ಇವತ್ತಿಂದಲ್ಲ, ಹಿಂದಿನ ಅವಧಿಯಲ್ಲೇ ಕಾಂತರಾಜ್ ಆಯೋಗ ರಚಿಸಿದ್ರು. ಕಾಂತರಾಜ್ ಅವರು ವರದಿ ತಯಾರು ಮಾಡಿದರು. ಅದ್ಯಾರೋ ಆ ಮೆಂಬರ್ ಸೆಕ್ರೆಟರಿ ಸೈನ್ ಮಾಡಲಿಲ್ವಂತೆ, ಮತ್ತೊಬ್ಬ ಸದಸ್ಯರು ಸೈನ್ ಮಾಡಲಿಲ್ವಂತೆ. ಅದಕ್ಕೆ ಇವ್ರು ಸ್ವೀಕರಿಸೋದು ನಿರಾಕರಿಸ್ಬಿಡ್ರು. ತಾಯವೇ ರಚಿಸಿದ ಆಯೋಗ ಸಮೀಕ್ಷೆಗೆ ಸುಮಾರು 160 ಕೋಟಿ 170 ಕೋಟಿನೂ ಖರ್ಚು ಮಾಡಿದ್ರು ಸರ್ಕಾರಿ ಬೊಕ್ಕಸದಿಂದ. ಯಾಕೆ ಸ್ವೀಕರಿಸಲಿಲ್ಲ ಸಿದ್ದರಾಮಯ್ಯನವರು ಅವತ್ತು? ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಇವ್ರದೇ ಇತ್ತು 2018ರಿಂದ 2019ರವರೆಗೂ. ಆಗಲೂ ಕೂಡ ಒತ್ತಾಯ ಮಾಡಲಿಲ್ಲ. ಹೋಗ್ಲಿ, ಆಮೇಲೆ BJP ಸರ್ಕಾರ ಬಂತು. ಆಗಲಾದರೂ ಒಂದು ದೊಡ್ಡ ಹೋರಾಟ ಮಾಡ್ಬೋದಾಗಿತ್ತು. ಇವ್ರು ಪ್ರತಿಪಕ್ಷದಲ್ಲಿ ಹೇಗಿದ್ರು, ಪ್ರತಿಪಕ್ಷದ ನಾಯಕ ಇವರೇ ಆಗಿದ್ರು, ಆಗಲೂ ಹೋರಾಟ ಮಾಡಲಿಲ್ಲ. ಅಧಿಕಾರಕ್ಕೆ ಬಂದರು 2023ರಿಂದ. ಅವಾಗ ಶುರು ಆಯ್ತು ನೋಡಿ ಮೀನಾಮೇಷ. ಯಾವಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಈ DK ಶಿವಕುಮಾರ್ ಬಂದು ಕೂತ್ಕೊಂಡ್ರು, ಆಗ ಈ ಜಾತಿ ಗಣತಿ ನಾಟಕಕ್ಕೆ ಒಂದು ಹೊಸ ಸ್ವರೂಪವೇ ಬಂದ್ಬಿಡ್ತು. ಅಂದರೆ ಜಾತಿ ಗಣತಿ ವರದಿಯನ್ನು ಇವರು ಜಾತಿಯ ಉದ್ಧಾರಕ್ಕಾಗಿ ಆಗಲಿ ಅಥವಾ ಸಮಾನತೆ ತರಲಿಕ್ಕಾಗಲಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಸ್ವಂತ ರಾಜಕಾರಣದ ಹಿತಾಸಕ್ತಿಗೆ ಅದನ್ನು ಈ ಸದ್ಯಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಎರಡು ರೀತಿಯ ವ್ಯಾಖ್ಯಾನಗಳಿದೆ. ಜಾತಿ ಮೀಸಲಾತಿ ಅನ್ನೋದು ಅದು ಬಡತನ ನಿವಾರಣೆ ಕಾರ್ಯಕ್ರಮ ಅಲ್ಲ, ಸಾಮಾಜಿಕ ಸಮಾನತೆ ತರೋದು. ಅದರಿಂದ ಏನಾಗ್ಬಿಡುತ್ತೆ, ಈ ಥರದ ಚಿಂತನೆಯಿಂದಾಗಿ ವಿವಿಧ ಜಾತಿಗಳು ಉಳ್ಳವರೇ ಮತ್ತಷ್ಟು ಅದರ ಮೀಸಲಾತಿ ಲಾಭವನ್ನು ಪಡ್ಕೊಳ್ತಾ ಬರೋಂಗೆ ಆಗೋಗ್ಬಿಟ್ಟಿದೆ. ಯಾಕಂದರೆ 8 ಲಕ್ಷ ರೂಪಾಯಿ ಆದಾಯ ಮಿತಿ ಇದೆ ಈ ಥರ ಹಿಂದುಳಿದ ವರ್ಗ ಅಂತ ಒಂದು ವರ್ಗೀಕರಣ ಅದರಲ್ಲಿ ಸೇರ್ಪಡೆ ಆಗಲಿಕ್ಕೆ. 8 ಲಕ್ಷ ರೂಪಾಯಿ ಆದಾಯದವರು ತೀರಾ ಬಡವರೇನಲ್ಲ, ಅವರು ಕೆಳ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗ. ಇವತ್ತಿನ ಮಾರುಕಟ್ಟೆ ದರ ಕೊಳ್ಳೋ ಸಾಮರ್ಥ್ಯ ಅವ್ರಿಗಿದೆ, ಸಾಕಷ್ಟಿದೆ. ಸೊ ಈ ಮಿಡಲ್ ಕ್ಲಾಸ್ ನಡುವಿನ ಇದೊಂದು ಹಿತಾಸಕ್ತಿಯ ಸಂಘರ್ಷ.
ಇದೆಲ್ಲದರ ಜೊತೆಗೆ ನರೇಂದ್ರ ಮೋದಿಯವರೇನು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ EWS ಮೀಸಲಾತಿ 10% ಮೀಸಲಾತಿ ಸಂವಿಧಾನ ತಿದ್ದುಪಡಿ ಮಾಡಿ ತಂದರು. ಅದಕ್ಕೂ ಕೂಡ ಮೂಲ ಪ್ರೇರಣೆ ಕರ್ನಾಟಕದ ದೇವರಾಯ ಅರಸರೇ. ನೋಡಿ, ದೇವರಾಯ ಅರಸು ಮುಖ್ಯಮಂತ್ರಿ ಆಗಿದ್ದಾಗ 2 ಕ್ರಾಂತಿಕಾರಕ ಮಸೂದೆಗಳನ್ನು ತಂದರು. ಒಂದು ಭೂ ಸುಧಾರಣಾ ಕಾಯ್ದೆ, ಗೇಣಿ ಪದ್ಧತಿಯನ್ನು ರದ್ದು ಮಾಡಿಬಿಟ್ಟು ಉಳುವವನೇ ಒಡೆಯ ಅನ್ನೋ ಒಂದು ಸಿದ್ಧಾಂತವನ್ನು ತಂದರು. ಮತ್ತೊಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಆ ಮೀಸಲಾತಿಗೆ ಮಾನದಂಡ ಏನಿರಬೇಕು, ಅದಕ್ಕೆ ಯಾವ ತಾತ್ವಿಕ ತಳಹದಿ ಇರಬೇಕು, ಅದೆಲ್ಲವನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಪ್ರೊಫೆಸರ್ LG ಹಾವನೂರ್, ರಾಣೆಬೆನ್ನೂರು ಮೂಲದ ಈ ಕಾನೂನು ಪಂಡಿತ ಮತ್ತು ಕಾನೂನು ಕಾಲೇಜಿನ ಪ್ರಾಧ್ಯಾಪಕರು ಆಗಿದ್ದರು ಪ್ರೊಫೆಸರ್ LG ಹಾವನೂರ್. ನನ್ನ ಒಬ್ಬ ಹವ್ಯಾಸಿ ಪತ್ರಕರ್ತನಾಗಿ ನನ್ನ ಮೊಟ್ಟ ಮೊದಲ ಅಧಿಕೃತ ಪ್ರಕಟಿತ ಲೇಖನವೇ LG ಹಾವನೂರ್ ಸಂದರ್ಶನ. ಲಂಕೇಶ್ ಪತ್ರಿಕೆ ಒಡನಾಡಿಯಾಗಿ 2ನೇ ಸಂಚಿಕೆನಲ್ಲೇ ಸೆಂಟರ್ ಸ್ಪ್ರೆಡ್ ನಾನು LG ಹಾವನೂರ್ ಸಂದರ್ಶನ ಮಾಡ್ಕೊಂಡ್ಬಂದಿದ್ದೆ. ಅವಾಗ ಅವರು ಶಾಸಕರ ಭವನ ಪಕ್ಕದಲ್ಲಿ ಮತ್ತೊಂದು ಸುದರ್ಶನ ಗೆಸ್ಟ್ ಹೌಸ್ ಅಂತಿತ್ತು, ಅಲ್ಲಿದ್ದರು LG ಹಾವನೂರ್ ಅವರು. ಹಾವನೂರ್ ಅವ್ರ ಬಗ್ಗೆ ನಾನು ಮೊದಲಿಂದನೂ ಒಂದು ವಿಶಿಷ್ಟವಾದ ಕುತೂಹಲ ಮತ್ತು ಮೆಚ್ಚುಗೆ ಇತ್ತು. ಯಾಕಂದರೆ ಅವರು ಈ ಹಿಂದುಳಿದ ವರ್ಗದ ಮೀಸಲಾತಿಗೆ ಜಾತಿ ಯಾಕೆ ಪ್ರಾಥಮಿಕ ಮಾನದಂಡ ಆಗಬೇಕು ಅನ್ನೋದನ್ನು ತುಂಬ ಅದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿಬಿಟ್ಟು ಒಂದು ತಾತ್ವಿಕ ವ್ಯಾಖ್ಯಾನವನ್ನು ಕೊಟ್ಟಿದ್ರು. ಯಾಕಂದರೆ ಕಮ್ಯುನಿಸ್ಟರು ಜಾತಿಗಿಂತ ವರ್ಗ ಮುಖ್ಯ ಅಂತ. ಹಾವನೂರ್ ಅವ್ರು ಏನು ಹೇಳಿದ್ರು ಅಂದರೆ, ಭಾರತೀಯ ಸಮಾಜದಲ್ಲಿ, ಈ ಶ್ರೇಣೀಕೃತ ಸಮಾಜದಲ್ಲಿ ಜಾತಿಯೇ ವರ್ಗ. ಇಲ್ಲಿ ಸವರ್ಣೀಯರು ಮತ್ತು ಇತರರು, ಶೂದ್ರರು, ದಲಿತರು ಅಂತ ಈ ಥರ ಶ್ರೇಣೀಕೃತ ಸಮಾಜ ಇರೋದ್ರಿಂದ ಇಲ್ಲಿ ಜಾತಿಯೇ ವರ್ಗ ಆಗುತ್ತೆ. ಆದ್ದರಿಂದ ಪ್ರಾಥಮಿಕ ಮಾನದಂಡ ಜಾತಿ, ಅದನಂತರ ಬಡತನ. ಸೊ ಈ ಹಾವನೂರರ ತತ್ವ ಏನಿತ್ತು, ಇದನ್ನು ಆಧರಿಸ್ಬಿಟ್ಟು ಅವರು ಒಂದು ವರದಿಯನ್ನು ತಯಾರು ಮಾಡಿದರು. ಆ ವರದಿಯನ್ನು ದೇವರಾಯ ಅರಸರು ಸಿದ್ದರಾಮಯ್ಯ ಅನ್ನೋ ಥರ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಮಾಡ್ತಾ ಕೂತ್ಕೊಳ್ಳಿಲ್ಲ. 1977ರ ಐತಿಹಾಸಿಕ ಲೋಕಸಭಾ ಚುನಾವಣೆ ತುರ್ತು ಪರಿಸ್ಥಿತಿಯನ್ನು ಹಿಂಪಡೆದುಬಿಟ್ಟು ಇಂದಿರಾ ಗಾಂಧಿಯವರು ದಿಢೀರನೇ ಚುನಾವಣೆ ಘೋಷಣೆ ಮಾಡಿದ್ರಲ್ಲ, 1977ರ ಮಾರ್ಚ್ನಲ್ಲಿ ಲೋಕಸಭಾ ಚುನಾವಣೆ ಬರ್ತಿದೆ ಅಂತ ಗೊತ್ತಿದ್ದು, ಹಾವನೂರು ವರದಿಯಲ್ಲಿ ಲಿಂಗಾಯತರನ್ನ ಇಡೀಡಿಯಾಗಿ ಹೊರಗಿಟ್ಟಿದ್ದಾರೆ ಅಂತ, ಹಿಂದುಳಿದ ವರ್ಗದ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಗೊತ್ತಿದ್ದು ದೇವರಾಯ ಅರಸು ಅನುಷ್ಠಾನ ಮಾಡಿಬಿಟ್ರು. ಆ ಥರದ್ದು ರಾಜಕೀಯ ಇಚ್ಛಾಶಕ್ತಿ ಇತ್ತು, ಸೈದ್ಧಾಂತಿಕ ಬದ್ಧತೆ ಇತ್ತು. ವೀರಶೈವ ಮಹಾಸಭೆದು ದೊಡ್ಡ ಹೋರಾಟ ಆಯಿತು. ಅದರ ಲಿಂಗಾಯತ ನಾಯಕತ್ವ ಅಷ್ಟೊಂದು ಸದೃಢವಾಗಿರಲಿಲ್ಲ. ಅವರು ಇದರ ಗಂಭೀರತೆಯೇ ಅರ್ಥ ಮಾಡ್ಕೊಂಡಿರಲ್ಲ ಅವತ್ತಿನ ಲಿಂಗಾಯತ ನಾಯಕರುಗಳೆಲ್ಲ. ಸೊ ಮುಂದೆ ಆ ಹಾವನೂರು ವರದಿಯೇ ರಾಷ್ಟ್ರ ಮಟ್ಟದಲ್ಲಿ ಮಂಡಲ್ ಆಯೋಗ ಎಲ್ಲರೂ ಬರೀ ಮಂಡಲ ಆಯೋಗದ ಮಾತಾಡ್ತಾರೆ ಹೊರತು ಕರ್ನಾಟಕದ ಬುದ್ಧಿಜೀವಿಗಳು ಕೂಡ, ದೇವರಾಯ ಅರಸರ ಆರಾಧಕರು ಕೂಡ ಹಾವನೂರು ವರದಿಯನ್ನು ಮರ್ತೇ ಬಿಟ್ಟಿದ್ದಾರೆ. ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಪಕ್ಷದ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂತು ಈ ತುರ್ತು ಪರಿಸ್ಥಿತಿ ನಂತರ. ಅವರು BP ಮಂಡಲ್ ಆಯೋಗವನ್ನು ರಚಿಸಿದರು. BP ಮಂಡಲ್ ಅವರು ಒಂದು ಕಾಲದಲ್ಲಿ ಅಲ್ಪಕಾಲ ಬಿಹಾರದ ಮುಖ್ಯಮಂತ್ರಿ ಕೂಡ ಆಗಿದ್ರಂತೆ. BP ಮಂಡಲ್ ಆಯೋಗ ವಿವಿಧ ರಾಜ್ಯಗಳಿಗೆ ಭೇಟಿ ಇತ್ತು, ಪ್ರತ್ಯಕ್ಷ ದರ್ಶನ ಮಾಡಿದರು. ಅವರು ಕರ್ನಾಟಕಕ್ಕೆ ಬಂದಾಗ ಅಷ್ಟೊತ್ತಾಗಲೇ ದೇವರಾಯ ಅರಸು 1978ರಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ಅವರ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮತ್ತು ಕಾನೂನು ಸಚಿವರಾಗಿದ್ದರು LG ಹಾವನೂರ್ ಅವರೇ. ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಅವ್ರಿಗೊಂದು ಸಾರ್ವಜನಿಕ ಪೌರ ಸನ್ಮಾನವನ್ನು ಇಟ್ಕೊಂಡಿದ್ರು BP ಮಂಡಲ್ ಅವರು. BP ಮಂಡಲ್ ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು, ನಾನೀಗೇನು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಈ ಮಂಡಲ್ ಆಯೋಗದ ವರದಿಗೆ ನಿಮ್ಮ ಕರ್ನಾಟಕದ ಹಾವನೂರು ವರದಿಯೇ ಆಧಾರ, ಅದೇ ಮುಖ್ಯ ಪ್ರೇರಣೆ. ನನ್ನ ಮಂಡಲ ಆಯೋಗದ ವರದಿ ಏನೇ ಇದ್ರೂ ಕೂಡ ಇಟ್ ವಿಲ್ ಬಿ ಆಲ್ ಇಂಡಿಯಾ ಎಡಿಷನ್ ಆಫ್ ಹಾವನೂರು ಕಮಿಷನ್ ರಿಪೋರ್ಟ್ ಅಂತ. ಹಾವನೂರು ಆಯೋಗದ ವರದಿಯ ಅಖಿಲ ಭಾರತ ಆವೃತ್ತಿ ನನ್ನ ಮಂಡಲ ಆಯೋಗದ ವರದಿ ಆಗಿರುತ್ತೆ ಅಂತ ಅದೇ ಮಾತನ್ನು ಇಟ್ಕೊಂಡ್ಬಿಟ್ಟು ಅವರು ಕೂಡ ರಾಷ್ಟ್ರಮಟ್ಟದಲ್ಲಿ ಮಾಡಿದರು. ಆದರೆ ಅಷ್ಟೊತ್ತಿಗಾಗಲೇ ಜನತಾ ಪಕ್ಷದ ಸರ್ಕಾರ ಪತನ ಆಯಿತು. ಜಗಜೀವನ್ ರಾಮ್ ಅವ್ರಿಗೆ ಕೈ ಕೊಟ್ಟರು ಇಂದಿರಾ ಗಾಂಧಿಯವರು. ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಮೋಸ ಮಾಡಿಬಿಟ್ಟು ಅವ್ರಿಗೂ ಕೂಡ ಮುಖಭಂಗ ಮಾಡಿಬಿಟ್ರು. ತಾವೇ ಬಂದರು ಅಧಿಕಾರಕ್ಕೆ. ಬಂದವರೇ ಆ ಮಂಡಲ್ ಆಯೋಗದ ವರದಿಯನ್ನು ಇದು ಕೋಲ್ಡ್ ಸ್ಟೋರೇಜ್ಗೆ ಹಾಕಿಬಿಟ್ರು. ಅವರು 1984ರ ನವಂಬರ್ನಲ್ಲಿ ಅವ್ರ ಪುತ್ರ ಅವ್ರಿಗೆ ವಾರಸುದಾರರಾಗಿ ಬಂದರು. ಅವರು ಕೂಡ 5 ವರ್ಷಗಳ ಕಾಲ ಪೂರ್ಣಾವಧಿ ಪ್ರಧಾನಮಂತ್ರಿ ಆಗಿದ್ರು. ಅವರು ಕೂಡ ಮಂಡಲ ಆಯೋಗದ ವರದಿಯನ್ನು ಮುಟ್ಟಲಿಲ್ಲ. ಅದಾದ ನಂತರ ಹಂಗ್ ಅಸೆಂಬ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಂಗ್ ಪಾರ್ಲಿಮೆಂಟ್ ಸೃಷ್ಟಿಯಾಯಿತು. ನಿಚ್ಚಳ ಬಹುಮತ ಇಲ್ಲದಿದ್ದರಿಂದ VP ಸಿಂಗ್ ನೇತೃತ್ವದ ಸರ್ಕಾರ ಬಂತು. ಆಗ ಅಲ್ಲೂ ಕೂಡ ತತ್ಕ್ಷಣದ ಪ್ರೇರಣೆ ಇದ್ಯಾವುದು ಈ ಮಂಡಲ ಆಯೋಗದ ವರದಿ ಅನುಷ್ಠಾನ ಮಾಡ್ತೇನೆ ಅಂತ ಅವರೇನು ಚುನಾವಣಾ ಪ್ರಚಾರದಲ್ಲಿ ಹೇಳಿರಲಿಲ್ಲ. VP ಸಿಂಗ್ ಪ್ರಧಾನಮಂತ್ರಿ ಆದರೂ ದೇವಿಲಾಲ್ ಉಪಪ್ರಧಾನಮಂತ್ರಿ ಆಗಿದ್ದರು. ದೇವಿಲಾಲ್ ಅತ್ಯಂತ ಪ್ರಭಾವಶಾಲಿ ಜಾಟ್ ನಾಯಕ. ದೇವಿಲಾಲ್ರಿಗೆ ಎಲ್ಲೋ ಅನ್ಸೋಕೆ ಶುರು ಆಯಿತು, ನಾನು VP ಸಿಂಗ್ಗಿಂತ ಭಾಳ ಸೀನಿಯರ್, ನ್ಯಾಯವಾಗಿ ನನಗೇ ದಕ್ಕಬೇಕಾಗಿತ್ತು ಪ್ರಧಾನಮಂತ್ರಿ ಪದವಿ ಅಂತಂದ್ಬಿಟ್ಟು ಅವ್ರಿಗೆ ಸಂಕಟ ಇತ್ತು. ಸುಮಾರು 8-9 ತಿಂಗಳು ಆಗ್ತಿರೋ ಹಂಗೆ ಅವರು ಹರಿಯಾಣದಲ್ಲಿ ದೊಡ್ಡ ಕಿಸಾನ್ ರ್ಯಾಲಿಯನ್ನು ಕರೆದುಬಿಟ್ರು. ಆ ಕಿಸಾನ್ ರ್ಯಾಲಿ ನಾಳೆ ಇದೆ ಅಂತಂದರೆ ಇವತ್ತಿನ ದಿವಸ ಹಿಂದಿನ ರಾತ್ರಿ ಒಂದು ತುರ್ತು ಸಚಿವ ಸಂಪುಟ ಸಭೆ ನಡೆಸಿಬಿಟ್ಟು VP ಸಿಂಗ್ ಅವರು ಮಂಡಲ್ ಆಯೋಗದ ವರದಿಯನ್ನು ಜಾರಿ ಮಾಡಿಬಿಟ್ರು. ಮಂಡಲ್ ಆಯೋಗದ ವರದಿಯನ್ನು ಆಧರಿಸಿದ ಜಿಯೋ ಹೊರಗೆ ಬಂದ್ಬಿಡ್ತು, ಸರ್ಕಾರಿ ಆದೇಶ ಬಂದ್ಬಿಡ್ತು. ಈ ರೀತಿ ಒಂದು ವಿಶಿಷ್ಟ ರಾಜಕೀಯ ಸನ್ನಿವೇಶದ ಒತ್ತಡದಿಂದಾಗಿ ಮಂಡಲ ಆಯೋಗ ಜಾರಿ ಆಗಿಬಿಡ್ತು.
ಆಗ ಉತ್ತರ ಭಾರತದಲ್ಲಿ ಇದಕ್ಕೆ ಬೇಕಾದಂಥ ಮಾನಸಿಕ ತಯಾರಿ ಇರಲೇ ಇಲ್ಲ. ಕರ್ನಾಟಕದಲ್ಲಿ ದೇವರಾಜ ಅರಸರು ಏಕಾಏಕಿ ತರಲಿಲ್ಲ. ಹಾವನೂರು ಆಯೋಗದ ರಚನೆ ಆದ ಮೇಲೆ ಸಾಕಷ್ಟು ಸಾರ್ವಜನಿಕ ಚರ್ಚೆ, ಸಂವಾದ, ವಿಚಾರ ಸಂಕಿರಣ ಎಲ್ಲ ನಡೆದು, ಮಾಧ್ಯಮಗಳಲ್ಲೂ ಅಷ್ಟೇ, ರಾಜಕೀಯ ವೇದಿಕೆಗಳಲ್ಲೂ ಅಷ್ಟೇ ಸಾಕಷ್ಟು ಚರ್ಚೆ, ಸಂವಾದ, ಪ್ರತಿಭಟನೆ ಎಲ್ಲ ನಡೆದಿತ್ತು. ಹಾಗೆ ಗೊತ್ತಿತ್ತು ಹಾವನೂರು ವರದಿ ಪರಿಣಾಮ ಏನಿರುತ್ತೆ. ಮಂಡಲ ಆಯೋಗದ ಬಗ್ಗೆ ಯಾರಿಗೂ ಗಮನನೇ ಇರಲಿಲ್ಲ. ಅದು ದಿಢೀರ್ನೆ ಬಾಣ ಬಿಟ್ಟವ್ರಂಗೆ ಬಿಟ್ಬಿಟ್ರು. ಬಟ್ ಆ ಥರ ಯಾರಾದರೂ ಒಬ್ರು ರಿಸ್ಕ್ ತಗೊಳ್ಳೇಬೇಕಾಗಿತ್ತು. ಇದರ ಮಂಡಲ ಆಯೋಗ ಯಾಕಂದ್ರೆ 10 ವರ್ಷ ಇಂದಿರಾ ಗಾಂಧಿ ವಂಶಸ್ಥರೆಲ್ಲ ಅದನ್ನ ಹಾಗೆ ಇಟ್ಬಿಟ್ಟಿದ್ರು. ಸೊ ವಿ ಪಿ ಸಿಂಗ್ ಅವರು ಅದರಿಂದ ಚಿರಸ್ಮರಣೆಯನ್ನು ಅನಿಸ್ಕೊಂಡ್ಬಿಟ್ರು. ಆದರೆ ಉತ್ತರ ಭಾರತದಲ್ಲಿ ದೊಡ್ಡ ಸಂಘರ್ಷ ನಡೀತು. ಈ ಮೇಲ್ವರ್ಗದ ವಿದ್ಯಾರ್ಥಿಗಳೆಲ್ಲ ಬೀದಿ ಹೋರಾಟ ಮಾಡಿ ಅನೇಕರು ಆತ್ಮಾಹುತಿ ಮಾಡ್ಕೊಂಡ್ರು, ಬೆಂಕಿ ಹಚ್ಕೊಂಡ್ಬಿಟ್ಟು ಆತ್ಮಾಹುತಿ ಮಾಡ್ಕೊಂಡ್ರು. ಅದೇ ಕಾಲದಲ್ಲಿ ಇದಕ್ಕೆ ಪ್ರತಿಯಾಗಿ ಭಾರತೀಯ ಜನತಾ ಪಕ್ಷದ ನಾಯಕ ಲಾಲ್ ಕೃಷ್ಣ ಅಡ್ವಾಣಿಯವರು ರಾಮ ಮಂದಿರದ ಹೋರಾಟ ಅದಕ್ಕೆ ಚಾಲನೆ ಕೊಟ್ಬಿಟ್ರು. ಹಾಗಾಗಿ ಮಂಡಲ್ ವರ್ಸಸ್ ಕಮಂಡಲ್ ಅನ್ನೋ ರಾಜಕಾರಣ ನಡೀತು ಉತ್ತರ ಭಾರತದಲ್ಲಿ. ಅದರ ಸಾಕಷ್ಟು ನೀರು ಹರಿದ್ಬಿಟ್ಟಿದೆ. ಈಗ ಒಂದು ಸತಿ ಮಂಡಲ ಆಯೋಗದ ವರದಿ ಅನುಷ್ಠಾನ ಆಗಿ ಆಗಲೇ 30 ವರ್ಷ ಆಯಿತು. ಆಮೇಲೆ ಕರ್ನಾಟಕದಲ್ಲಿ ಹಾವನೂರು ವರದಿ ಜಾರಿಗೆ ಬಂದು 58 ವರ್ಷ ಆಯಿತು. ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ, ಕರ್ನಾಟಕದಂಥ ಪ್ರಗತಿಪರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಇತರ ಹಿಂದುಳಿದ ವರ್ಗದ ಹಿಂದೂಗಳು ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಸೇರಿದ ಮುಸಲ್ಮಾನರು ಎಲ್ಲರಲ್ಲೂ ಕೂಡ ಸಾವಿರಾರು ಮಂದಿ ಪ್ರತಿಭಾಶಾಲಿಗಳು ಹೊರಗೆ ಬಂದುಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನಿನ್ನೆ ಎಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು, ಒಳ್ಳೆ ಅಮಾಯಕನಂತೆ ಮಾತಾಡ್ತಾ ಇದ್ದಾರೆ. ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಅಂತ ಇಟ್ಕೊಳ್ಳಿ, ನೀವು ಕೆಳಜಾತಿಯವರು, ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಅಕಸ್ಮಾತ್ ನಿಮ್ಗೆ ಆರ್ಥೋಪೆಡಿಕ್ ಸರ್ಜನ್ ಅಂತ ನೌಕರಿ ಸಿಕ್ಕರು ಕೂಡ ನಿಮ್ಗೆ ಆಪರೇಷನ್ ಮಾಡ್ಲಿಕ್ಕೆ ಬಿಡಲ್ಲ. ಈ ಥರ ಭಯ ಬಿತ್ತೋ ಕೆಲಸ ಮಾಡ್ತಾ ಇದ್ದಾನೆ. ಸಾಮಾಜಿಕ ನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸೋದ್ರೆ ಈ ರೀತಿ ಅಲ್ಲ, ಭಯ ಬಿತ್ತೋದ್ರ ಮೂಲಕ ಅಲ್ಲ, ಭರವಸೆ ಮೂಡಿಸ್ಬೇಕು. ಅಂದರೆ ಅವರು ಜಾತಿ ಗಣತಿ ವಿಚಾರ ಮಾತಾಡುವಾಗಲೂ ಇನ್ನೊಂದು ಮಾತು ಹೇಳ್ತಾರೆ, ನಾವು OBCಗಳನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ವಿ, ಹಾಗಾಗಿ ಚುನಾವಣೆಯಲ್ಲಿ ಸೋತ್ವಿ ಅಂತ ಹೇಳ್ತಾ ಜಾತಿ ಗಣತಿ ವರದಿ ಮಾಡಲೇಬೇಕು ಅಂತ. ಅಂದರೆ ಚುನಾವಣೆಯಲ್ಲಿ ಸೋಲೋದಕ್ಕಷ್ಟೇ ಇವರು ಜಾತಿ ಗಣತಿಯನ್ನು ಎತ್ಕೋತಾ ಇದ್ದಾರೆ. ಹಾಗಾದರೆ ಅದು ನಿಜವಾದ ಉದ್ದೇಶ. UPA ಸರ್ಕಾರದ 2011ರಲ್ಲಿ ಸಾರ್ವತ್ರಿಕ ಜನಗಣತಿ ನಡೀತು, ಜನರಲ್ ಸೆನ್ಸಸ್. ಆವಾಗಿನ ಜಾತಿ ಗಣತಿ ಮಾಡಿಸ್ಬಿಡೋದಾಗಿತ್ತು ಜಾತಿವಾರು. ಬಟ್ ಜಾತಿವಾರು ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿದ್ರಂತೆ, ಅದನ್ನು ಬಿಟ್ಕೊಡ್ಲಿಲ್ಲ, ಹಾಗೆ ಗುಪ್ತವಾಗಿ ಇಟ್ಬಿಟ್ರು. ಯಾಕಂದ್ರೆ ಅದು ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ, ಸಾಮಾಜಿಕ ಕ್ಷೋಭೆಗೆ ಕಾರಣ ಆಗುತ್ತೆ ಅಂತಂದ್ಬಿಟ್ಟು ಬಹಿರಂಗಗೊಳಿಸಲೇ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ಈ ಕಾಂತರಾಜು ಆಯೋಗಕ್ಕಿಂತ ಪೂರ್ವಭಾವಿಯಾಗಿ 1984-85ರಲ್ಲೇ ಟಿ ವೆಂಕಟಸ್ವಾಮಿ ಆಯೋಗ, ಅದು 3ನೇ ಹಿಂದುಳಿದ ವರ್ಗದ ಆಯೋಗ. ಹಾವನೂರು ವರದಿ ನಂತರ ವೆಂಕಟಸ್ವಾಮಿ ಟಿ ವೆಂಕಟಸ್ವಾಮಿಯವರು ವಿಧಾನಮಂಡಲದ ಕಾರ್ಯದರ್ಶಿ ಆಗಿದ್ದರು. ಭಾಳ ನಿಷ್ಠಾವಂತ ಒಬ್ಬ ಕಾನೂನು ಪಂಡಿತ ಕೂಡ. ಅವ್ರು ಮಾತ್ರ 93% ಕುಟುಂಬಗಳನ್ನು ಪ್ರತ್ಯಕ್ಷವಾಗಿ ಸಂದರ್ಶಿಸಿಬಿಟ್ಟು ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿದರು. ಅದು ನಿಜವಾದ ಜಾತಿಗಣತಿ ಅವತ್ತು ನಡೆದಿತ್ತು. ಜಾತಿಗಣತಿ ಅಂತ ಕರೆದಿರಲಿಲ್ಲ, ವರದಿ ಕೊಟ್ಟರು. ಆಗ ಅವ್ರೇನು ಮಾಡಿದರು ಅಂತಂದರೆ, ಲಿಂಗಾಯತರು, ಒಕ್ಕಲಿಗರು, ಪ್ರಭಾವಿ ಜನಾಂಗಗಳು ಎರಡನ್ನೂ ಇಡೀಯಾಗಿ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸೋದ್ರ ಬದಲು ಇವೆರಡೂ ಜನಾಂಗಗಳಿದ್ದ ಸಣ್ಣ ಪುಟ್ಟ ಜಾತಿ ಪಂಗಡಗಳಿದ್ವು. ಅಂದರೆ ಹೋಲಿಕೆ, ಅದು ಯಾರೂ ಕೂಡ ಸಂಪೂರ್ಣವಾದ ಹಿಂದುಳಿದವರಿಗೆ ಅಂತ ಹೇಳೋಕ್ಕಾಗಲ್ಲ. ತುಲನಾತ್ಮಕ, ಅದೇನು ಸಾಪೇಕ್ಷ ಮಾನದಂಡ, ಅದು ಅಷ್ಟೇ. ರಿಲೇಟಿವ್ ಬ್ಯಾಕ್ವರ್ಡ್ನೆಸ್, ರಿಲೇಟಿವ್ ಫಾರ್ವರ್ಡ್ನೆಸ್, ರಿಲೇಟಿವ್ ಬ್ಯಾಕ್ವರ್ಡ್ನೆಸ್. ನಿಮಗಿಂತ ನಾನು ಮುಂದುವರೆದಿದ್ದೇನೆ ಅಥವಾ ನನಗಿಂತ ನೀವು ಹಿಂದುಳಿದಿದ್ದೀರಿ ಅನ್ನೋದು ಅಷ್ಟೇ ಹೊರತು, ನೀವು ಸಂಪೂರ್ಣವಾಗಿ ಹಿಂದುಳಿದಿದ್ದೀರಿ, ನಾನು ಸಂಪೂರ್ಣವಾಗಿ ಮುಂದುವರೆದಿ ಅಂತ ಹೇಳಿಕ್ಕಾಗಲ್ಲ. ಇಟ್ಸ್ ಓನ್ಲಿ ರಿಲೇಟಿವ್ ಇಂಡಿಕೇಟರ್. ಆಮೇಲೆ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಮೋದಿಯವರು ಕೊಟ್ಟರು. ಹಿಂದೆ ಹಾವನೂರು ವರದಿ ಆಧರಿಸಿದ ಸರ್ಕಾರಿ ಆದೇಶದಲ್ಲಿ ಕೂಡ ದೇವರಾಜ ಅರಸರು 5% ಸ್ಪೆಷಲ್ ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ ಮಾಡಿದ್ರು. BSG ಅಂತ ಒಂದು ಕ್ಯಾಟಗರಿ ಮಾಡಿದ್ರು. ಯಾರು ಈ ಅಧಿಕೃತ ಹಿಂದುಳಿದ ಜಾತಿ, ಹಿಂದುಳಿದ ಪಂಗಡ, ಹಿಂದುಳಿದ ಸಮುದಾಯ ಅಂತ 3 ಥರ ಮಾಡಿದ್ರು. ಅದು ಹೊರತುಪಡಿಸಿ ಇತರ ಎಲ್ಲ ಜಾತಿಗಳಲ್ಲಿರೋ ಬಡವರಿಗೆ ವಾರ್ಷಿಕ ವರಮಾನ 10,000ಕ್ಕಿಂತ ಕಡಿಮೆ ಇರೋರು ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ 5% ಮೀಸಲಾತಿ ಕೊಟ್ಟಿದ್ರು. ದೇವರಾಜ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೋದಿಗಿಂತ ಮೊದಲೇ, ಹೌದು, ದೇವರಾಜ ಅವತ್ತೇ ಕೊಟ್ಟಿದ್ರು, 58 ವರ್ಷಗಳ ಹಿಂದೆನೆ. ಹಾವನೂರು ಜಿಯೋನಲ್ಲಿ ಅದು ಇದ್ದೇ ಇದೆ, BSG ಅಂತ, ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್. ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರದಿರುವ ಇತರ ಜಾತಿ ಜನಾಂಗಗಳ ಬಡವರು ಅಲ್ಲಿ ಪಡ್ಕೋದಾಗಿತ್ತು. ಅನೇಕರು ಆ ಸೌಲಭ್ಯವನ್ನು ಪಡ್ಕೊಂಡ್ರು. ಸರ್, ಈಗ ನೀವು ಮೀಸಲಾತಿ ವಿಚಾರಗಳು ಕರ್ನಾಟಕಕ್ಕೆ ಹೊಸದಲ್ಲ, ಅದು ರಾಹುಲ್ ಗಾಂಧಿಯವ್ರಿಗೆ ಗೊತ್ತಿಲ್ಲ. ಅದ್ರಿಗೆ ದೇವರಾಜ ಅರಸು ಅವರ ಶಿಷ್ಯ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನವ್ರಿಗಂತೂ ಎಲ್ಲವೂ ಗೊತ್ತಿದೆ. ಅದೊಂದು ಚಾರಿತ್ರಿಕ ಅಸತ್ಯ ಯಾವುದು ಅಂತಂದರೆ, ದೇವರಾಜ ಅರಸು ಜೀವಿತ ಕಾಲದಲ್ಲಿ ಎಲ್ಲೂ ಸಿದ್ದರಾಮಯ್ಯನವರು ಅವ್ರ ಸಂಪರ್ಕಕ್ಕೆ ಬರಲಿಲ್ಲ. ವಿರೋಧಿ ಗುಣದಲ್ಲಿ ಇವ್ರು ಯಾವತ್ತು ಕಾಂಗ್ರೆಸ್ ವಿರೋಧಿ ಹೋರಾಟ ಮಾಡ್ತಾ ಬಂದವರು. MD ನಿಂಗಸ್ವಾಮಿ ಅವರು ಶಿಷ್ಯರಾಗಿದ್ದರು. ಲೋಕದಳ ಪಕ್ಷದಿಂದ ಇವ್ರು ಗೆದ್ದು ಬಂದಿದ್ದು 1983ರ ಚುನಾವಣೆಯಲ್ಲಿ. ಜಾರ್ಜ್ ಫರ್ನಾಂಡಿಸ್ ಅವರು ಲೋಕದಳ ಪಕ್ಷದ ಗೆದ್ದು ಬಂದರು. ಆಮೇಲೆ ಅವ್ರನ್ನ ಜನತಾ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಇತ್ಯಾದಿ ಎಲ್ಲ ಮಾಡಿದರು.
ಹೌದು. ದೇವರಾಜ ಅರಸರು ನೇರ ಸಂಪರ್ಕಕ್ಕೆ ಬಂದಿರಲಿಲ್ಲ ಇವರೆಲ್ಲ. ವಿರೋಧಿ ಬಣದಲ್ಲಿದ್ದರು, ಕಾಂಗ್ರೆಸ್ ವಿರೋಧಿ ಬಣದಲ್ಲಿದ್ದರು. ಯಾಕಂದರೆ ಇಂದಿರಾ ಕಾಂಗ್ರೆಸ್ನ ವಿರೋಧಿಸಿದವರು ಇವರೆಲ್ಲ, ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದವರು, ಆ ಹಿನ್ನೆಲೆಯಿಂದ ಬಂದಿದ್ದವರು. ಆಮೇಲೆ ಯಾರೂ ಕೂಡ ದೇವರಾಜ ಅರಸಿಗೆ ಹೋಲಿಕೆ ಮಾಡ್ಕೊಳ್ಳೋದು ತಪ್ಪು. ಯಾಕಂದ್ರೆ ದೇವರಾಜ ಅರಸು ಈ ಜಾತಿ ತಲೆಣಿಕೆ ಲೆಕ್ಕಾಚಾರದ ಪ್ರಜಾಪ್ರಭುತ್ವವನ್ನು ಸುಳ್ಳಾಗಿಸ್ಬಿಟ್ರು. ಒಂದು ಸದೃಢ ನಾಯಕತ್ವಕ್ಕೆ ನಿಮಗೆ ಜಾತಿ ಸಂಖ್ಯಾಬಲ ಬೇಕಾಗಿಲ್ಲ. ನಿಮಗೆ ವಿಶಿಷ್ಟವಾದ ಪ್ರತಿಭೆ, ಪರಿಶ್ರಮ ಮತ್ತು ವಿಚಾರಧಾರೆ ಇದ್ದರೆ ನೀವು ನಾಯಕರಾಗ್ತೀರಾ ಅಂತ. ಅದ್ರ ಪರಿಣಾಮ ನೋಡಿ, ಈ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ, ತಮ್ಮದೇ ಪಕ್ಷದಿಂದ ಯಾವುದೇ ಜಾತಿ ಸಂಖ್ಯಾಬಲವಿಲ್ಲದ ದೇವರಾಜ ಅರಸರು ಮುಖ್ಯಮಂತ್ರಿ ಆದರು, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಬ್ರಾಹ್ಮಣರು ಕೂಡ ಇಬ್ಬರು ಮುಖ್ಯಮಂತ್ರಿ, ಗುಂಡೂರಾವ್ ಮತ್ತು ರಾಮಕೃಷ್ಣ ಹೆಗಡೆ ಇಬ್ಬರು ಬ್ರಾಹ್ಮಣರು ಮುಖ್ಯಮಂತ್ರಿ ಆದರು. ಸೊ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ನ್ಯಾಯದ ರಾಜಕಾರಣ ಅದು ಸುಭದ್ರವಾದ ನೆಲೆಗಟ್ಟನ್ನು ಪಡ್ಕೊಂಡ್ಬಿಟ್ಟಿದೆ. ಈ ವ್ಯಕ್ತಿಗೆ ಗೊತ್ತೇ ಇಲ್ಲ, ನಿದ್ರಾವಸ್ಥೆಯಿಂದ ಎದ್ದು ನಿಂತ್ಬಿಟ್ಟು ಜಾತಿ ಇವಾಗ ಮಾತಾಡಲಿಕ್ಕೆ ಹೊರಟಿದಾರಲ್ಲ, ಅದು ತುಂಬ ಪ್ರಚೋದನಾತ್ಮಕವಾದ ಹೇಳಿಕೆ. ಅದು ಯಾವ ಕಾಲಮಾನದಲ್ಲಿ ಮಾತಾಡ್ತಾ ಇದ್ದಾರೆ? ಈ ದೇಶದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಆಗಲೇ 11 ವರ್ಷ ಪೂರೈಸಿದ್ದಾಯಿತು. ನರೇಂದ್ರ ಮೋದಿ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅಂತಂದ್ಬಿಟ್ಟು ಅವ್ರು ನಿಮ್ಮ ಥರ ರಾಜಪರಿವಾರದವರಲ್ಲ, ಮೇಲ್ಜಾತಿ ಮೇಲ್ವರ್ಗದ ಹಿನ್ನೆಲೆಯಿಂದ ಬಂದವರಲ್ಲ, ಸ್ವಂತ ಮನೆ ವಿಳಾಸ ಕೂಡ ಇರಲಿಲ್ಲ. ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ಇವತ್ತಿಗೆ 24 ವರ್ಷದಿಂದ ಅವರು ಅಧಿಕಾರ ವಹಿಸ್ಕೊಂಡಾಗ, ಅಂಥ ವ್ಯಕ್ತಿ 24 ವರ್ಷದಿಂದ ಮೊದಲನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಅಂದರೆ ಭಾರತದ ಪ್ರಜಾಪ್ರಭುತ್ವದ ಆಳದಲ್ಲೇ ಆ ಸೆಕ್ಯುಲರಿಸಮ್ನ ಬೇರುಗಳು, ಸಾಮಾಜಿಕ ನ್ಯಾಯದ ಬೇರುಗಳು ಆಳವಾಗಿ ಬೇರು ಬಿಟ್ಟಿವೆ, ಸದೃಢವಾಗಿ ಅಲ್ಲಿ ಬೇರು ಬಿಟ್ಟಿರೋದ್ರಿಂದ ಅದು ಸಾಧ್ಯವಾಗಿದೆ. ರಾಹುಲ್ ಗಾಂಧಿ ಬಂದು ಹೊಸದಾಗಿ ಕ್ರಾಂತಿ ಮಾಡಬೇಕಾಗಿಲ್ಲ. ಆಮೇಲೆ ಜಾತಿ ಗಣತಿಯ ಮುಖ್ಯ ತೊಡಕು ಏನು ಅಂತಂದರೆ, ಈ ಜಾತೀಯತೆಯ ನಿರ್ದಿಷ್ಟವಾದ ಮುಖಲಕ್ಷಣಗಳು ಇಲ್ಲವೇ ಇಲ್ಲ. ಈಗ ನಾನು ಲಿಂಗಾಯತ, ನೀವು ಬ್ರಾಹ್ಮಣ ಅಂತ ನಾವು ಹೇಳ್ಕೊಬೋದಷ್ಟೇ. ಬಟ್ ಬ್ರಾಹ್ಮಣರಿಗೆ ವಿಶೇಷವಾದ ಯಾವುದಾದ್ರು ಮುಖಲಕ್ಷಣಗಳಿದ್ದಾವೆ, ದೈಹಿಕ ಲಕ್ಷಣಗಳಿದ್ದಾವೆ, ಅಥವಾ ಲಿಂಗಾಯತರಿಗೆ ವಿಶಿಷ್ಟವಾದ ದೈಹಿಕ ಲಕ್ಷಣಗಳಿದ್ದಾವೆ, ಅಥವಾ ದಲಿತರಂದು ಹೀಗೇ ಇರ್ತಾರೆ ಅಂತ ಹೇಳಿಕ್ಕಾಗುತ್ತಾ? ಅಮೆರಿಕದಲ್ಲಾದರೆ ಕರಿಯರು ಮತ್ತು ಬಿಳಿಯರು ಅಂತ ಸರಾಗವಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಭೌತಿಕ ಲಕ್ಷಣಗಳೇ ಇಲ್ಲ. ಈಗ ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರೋ ಪೈಪೋಟಿ ನಡೆಸ್ತಾ ಇರೋದ್ರಿಂದ ನಾವೆಲ್ಲ ಸುಮ್ಮನೆ ಮಡಿವಾಳ, ಸವಿತಾ ಸಮಾಜ ಇತ್ಯಾದಿ ಬರ್ಸ್ಕೊಂಬಿಟ್ರೆ ಏನು ಬೇಕಾ ಅದೇ ದೊಡ್ಡ ತೊಡಕ. ಹೌದು ಸಮೀಕ್ಷೆ ಮಾಡೋರು ಬರ್ತಾರಲ್ಲ, ಅವ್ರಿಗೆ ಎನ್ಯೂಮರೇಟರ್ಸ್ ಅಂತಾರೆ, ಜಾತಿ ತಲೆಣಿಕೆ ಲೆಕ್ಕಾಚಾರ ಮಾಡೋರು. ಪಾಪ ಅವ್ರಿಗೇನು ಗೊತ್ತಿರುತ್ತೆ? ಸ್ಕೂಲ್ ಮೇಸ್ಟ್ರುಗಳು, ಬೇರೆ ಬೇರೆ ಇಲಾಖೆಗಳ 2ನೇ ದರ್ಜೆ ಗುಮಾಸ್ತರು ಇತ್ಯಾದಿ ಇರ್ತಾರೆ, ಸಿಬ್ಬಂದಿ. ನೀವು ಹೇಳಿದ್ದನ್ನು ಬರ್ಕೊಳ್ತಾರೆ. ಸೊ ಜನ ಈಗ ಪಂಚಮಸಾಲಿ ಲಿಂಗಾಯತರು, ಅವ್ರು ಇಲ್ಲಿ ತನಕ ಲಿಂಗಾಯತರು ಅಂತ ಬರೆಸ್ತಾ ಇದ್ರು, ಬರೀ ಪಂಚಮಸಾಲಿ ಅಂತ ಬರೆಸ್ಬಿಡ್ತಾರೆ. ಅನೇಕರು ಮೊದಲು ಲಿಂಗಾಯತ ಬಣಜಿಗ ಅಂತ ಬರ್ಕೊಳ್ತಿದ್ರು, ಅವರೆಲ್ಲ ಬಣಜಿಗ ಅಂತ ಬರ್ಸೋಕೆ ಶುರು ಮಾಡ್ಬಿಟ್ರು. ಯಾಕಂದ್ರೆ 2A ಮೀಸಲಾತಿಯಲ್ಲಿ ಸೇರ್ಕೋಬಹುದು ಅಂತ. ಈ ಥರ ಪೈಪೋಟಿ ನಡೆದ, ಅದನ್ನ ಹೆಂಗೆ ಬಗೆಹರಿಸ್ತೀರಾ? ಅಂದರೆ ಆಮೇಲೆ ಲಿಂಗಾಯತರು ಒಕ್ಕಲಿಗರು ಇವತ್ತು ಆಕ್ಷೇಪ ಎತ್ತಾ ಇದ್ದಾರೆ. ಕಾಂತರಾಜು ವರದಿ ಬಗ್ಗೆ ವಿರೋಧ ಬಂದಿದ್ದು ಅದಕ್ಕೆ. ಅನೇಕ ನಮ್ಮ ಮನೆಗಳಿಗೆ ಬರಲೇ ಇಲ್ಲ ಅಂತ. ಗಣ್ಯ ವ್ಯಕ್ತಿಗಳ ಮನೆಗಳಿಗೆ ಕೂಡ ಹೋಗಿಲ್ಲ ಅವರು. ಜನಸಾಮಾನ್ಯರು ಬಿಟ್ಬಿಟ್ಟು ಮುಖರಹಿತ ಪ್ರಜೆಗಳು ಬೇಕಾದಷ್ಟಿದ್ದಾರೆ, ದೊಡ್ಡ ಮನುಷ್ಯರ ಮನೆಗಳಿಗೆ ಹೋಗಿಲ್ಲ ಅವರು. ಅಂದರೆ ತರಾತುರಿಯಲ್ಲಿ ಮಾಡಿದ್ರು. ಹಾಗಾಗಿ ಕಾಂತರಾಜು ಅವ್ರಿಗೆ ವಿಶ್ವಾಸ ಇರಲಿಲ್ಲ ತಮ್ಮ ವರದಿಯ ವಿಶ್ವಾಸಾರ್ಹತೆ ಬಗ್ಗೆ, ತಾವು ಸಂಗ್ರಹಿಸಿರುವ ಸಮೀಕ್ಷೆ ಅಂಕಿ ಸಂಖ್ಯೆಗಳ ಬಗ್ಗೆ ಅವ್ರಿಗೂ ವಿಶ್ವಾಸ ಇರಲಿಲ್ಲ. ಹೀಗಾಗನೇ ಇದು ವಿವಾದಕ್ಕೊಳಗಾಗಿದೆ. ಲೀಕ್ ಆಗಿರೋ ಇದ್ರ ಪ್ರಕಾರ ಪರಿಶಿಷ್ಟ ಜಾತಿ 1 ಕೋಟಿ ಅಂತ ಇದೆ, ಪರಿಶಿಷ್ಟ ಪಂಗಡ 42 ಲಕ್ಷ, ಅದು ಬಿಟ್ಟರೆ ಮುಸ್ಲಿಮರು 75 ಲಕ್ಷ ಅಂತ 2ನೇ ಸ್ಥಾನಕ್ಕೆ ಬರ್ತಾರೆ. ಇನ್ನು ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ. ಇದು ಲೀಕ್ ಆಗಿರೋದು, ಇದು ವಾಸ್ತವವಾಗಿ ಗೊತ್ತಿಲ್ಲ, ಬಹುಶಃ ಇದ್ರೂ ಇರ್ಬೋದು ಅಂತ. ಸೊ ಈ ಅಂಕಿ ಸಂಖ್ಯೆಗಳಲ್ಲಿ ಏನಾದರೂ ಬದಲಾವಣೆ ಆಗಿಬಿಟ್ಟಿದ್ರೆ ಅದರಿಂದ ಈಗಿನ ಒಕ್ಕಲಿಗ ಅಥವಾ ವೀರಶೈವ ನಾಯಕರಿಗೆ ಯಾವುದಾದ್ರೂ ರೀತಿಯಲ್ಲಿ ಇದು ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ. 2ನೇ ಹಿಂದುಳಿದ ವರ್ಗದ ಆಯೋಗ ಹಾವನೂರು ವರದಿಯಲ್ಲಾಗಲಿ, ಟಿ ವೆಂಕಟಸ್ವಾಮಿ ವರದಿಯಲ್ಲಾಗಲಿ, ಅವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಜಾಸ್ತಿ ಇತ್ತು. ಅದು ಎಲ್ಲರಿಗಿಂತ ಅವರೇ ಅತ್ಯಧಿಕ ಸಂಖ್ಯೆಯಲ್ಲಿದ್ದರು. ಅದ್ರ ಹೊರತುಪಡಿಸಿದ್ರೆ ಲಿಂಗಾಯತರು 2ನೇ ಸ್ಥಾನದಲ್ಲಿದ್ದರು. ಒಕ್ಕಲಿಗರು ಮತ್ತು ಮುಸ್ಲಿಮರ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದೇ ಥರ ಇತ್ತು. ಅವರು ಸುಮಾರು 11%, 12% ಇದ್ದರು. ಲಿಂಗಾಯತರು 14% ಇದ್ದರು ಅಂತ ಅವತ್ತಿನಿಂದ ಇಲ್ಲಿವರೆಗೂ ಆ ಥರ ಬಂದಿತ್ತು. ಈ ಕಾಂತರಾಜು ಆಯೋಗದ ವರದಿ ಮಾತ್ರ ತಿರುಮುರು ಮಾಡಿಬಿಡ್ತು. ಮುಸ್ಲಿಮರೇ 2ನೇ ಅತಿ ದೊಡ್ಡ ಸಮುದಾಯ ಅಂತ ತೋರಿಸ್ಬಿಟ್ರು. ಅದು ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಆಮೇಲೆ ಈ ಅಂಕಿ ಸಂಖ್ಯೆಗಳೆಲ್ಲ ಸೋರಿಕೆ ಆದಾಗ ಇಲ್ಲಿ ಭಾಜಪ ಸರ್ಕಾರ ಇತ್ತು. ಹಾಗಾಗಿ ಇನ್ನಷ್ಟು ಒಂಥರ ಸಾಮಾಜಿಕ ಕ್ಷೋಭೆಗೆ ಕಾರಣ ಆಯಿತು. ಅದಕ್ಕೆ ಹಿಂದೇಟು ಹಾಕ್ಬಿಟ್ರು. ಅದ್ರ ಬಗ್ಗೆ ಯಾವ ನಿರ್ಧಾರನೂ ಯಾವ ಸರ್ಕಾರನೂ ತಗೊಂಡಿಲ್ಲ. ಇವತ್ತೇನು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗುತ್ತಂತೆ, ಬಹುಶಃ ಅದನ್ನು ಬಹಿರಂಗಗೊಳಿಸೋಕೆ ತೀರ್ಮಾನ ಮಾಡ್ತಾರೋ ಅಥವಾ ಅದನ್ನ ಮತ್ತೆ ಒಂದು ಸಚಿವ ಸಂಪುಟದ ಉಪಸಮಿತಿಗೆ ಒಪ್ಪಿಸ್ಬಿಟ್ಟು ಮಾಡಬಹುದು ಅಂತ ಒಂದಷ್ಟು. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಇವತ್ತಲ್ಲಿ 2018ರಲ್ಲೇ ತೀರ್ಮಾನ ತಗೋಬೇಕಾಗಿತ್ತು. ಯಾಕೆ 7 ವರ್ಷ ಕಾಯಬೇಕಾಗಿತ್ತು? 7.5 ಇತ್ತ ಅವ್ರಿಗೆ ಇಷ್ಟು ದಿವಸ ಕಾಂತರಾಜು ವರದಿ ಬಗ್ಗೆ ಏನಾದರೂ ಒಂದು ತೀರ್ಮಾನ ಕೈಗೊಳ್ಳೋದಕ್ಕೆ? ಜಾತಿ ವಿನಾಶದ ಬದಲು ಇನ್ನಷ್ಟು
ಜಾತಿವಾರು ವಿಭಜನೆಯ ತಂತ್ರಗಾರಿಕೆ ಇದರಲ್ಲಿ ಹೆಚ್ಚು ಕಾಣ್ತಾ ಇದೆ. ಅದಕ್ಕೆ ಇವರಲ್ಲಿ ಪ್ರಾಮಾಣಿಕ ಬೌದ್ಧಿಕ ಮತ್ತು ವೈಚಾರಿಕ ಪ್ರಾಮಾಣಿಕತೆ ಕಂಡು ಬರ್ತಾ ಇಲ್ಲ. ರಾಹುಲ್ ಗಾಂಧಿಗಾಗಲಿ, ಅವರು ಅನುಯಾಯಿಗಳಾಗಿರೋ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗಾಗಲಿ, ಆಮೇಲೆ ಕರ್ನಾಟಕದ ಮಟ್ಟಿಗೆ ನಾನು ತುಂಬ ವಿಷಾದದಿಂದ ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಒಂದು ಸ್ಪಷ್ಟವಾದ ನಿಲುವು ತಾಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಎಲ್ಲಿ ಲಿಂಗಾಯತರು ಏನು ಅನ್ಕೊಂಡ್ಬಿಡ್ತಾರೋ, ಒಕ್ಕಲಿಗರು ಏನು ಅನ್ಕೊಂಡ್ಬಿಡ್ತಾರೋ, ಬ್ರಾಹ್ಮಣರು ಕೈ ಬಿಟ್ಟರೆ ಹೆಂಗೆ, ಅಥವಾ ಮುಸಲ್ಮಾನರು ಎದುರಾಕೊಂಡ್ಬಿಟ್ರೆ ಹೆಂಗೆ, ಈ ಥರ ಪ್ರತಿಯೊಬ್ಬರಿಗೂ ಆ ವೋಟ್ ಬ್ಯಾಂಕ್ ಆತಂಕ. ದೇವರಾಜ ಅರಸರು ಆವತ್ತು ಆ ಥರ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಮಾಡಲಿಕ್ಕೆ ಹೋಗಿರಲಿಲ್ಲ. ಭೂ ಸುಧಾರಣೆ ಕಾನೂನು ಆಗಲಿ ಅಥವಾ ಜಾತಿ ಮೀಸಲಾತಿ ಸಾಮಾಜಿಕ ನ್ಯಾಯದ ಕಾನೂನು ತರೋ ಸಂದರ್ಭದಲ್ಲಾಗಲಿ ಆ ಥರದ ಒಂದು ಮುತ್ಸದ್ದಿಗಳ ಕೊರತೆ ಇದೆ. ಜಾತಿ ಗಣತಿ ವರದಿ ಏನೋ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಈಗೇನೋ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಉಪಸಮಿತಿನೂ ಆಗುತ್ತೆ, ಅವರು ಏನೋ ವರದಿ ಕೊಡ್ತಾರೆ, ಜಾತಿ ಗಣತಿಯನ್ನು ಇವರು ಒಪ್ಕೊಂಡು ಬಿಡ್ತಾರೆ ಅಂತ ಇಟ್ಕೊಳ್ಳಿ. ವಾಟ್ ನೆಕ್ಸ್ಟ್? ಅದರಿಂದ ರಾಜ್ಯಕ್ಕೆ ಏನು ಪ್ರಯೋಜನ ಅನ್ನುವಂಥದ್ದು ಪ್ರಶ್ನೆ. ಈಗ ಏನು ಪ್ರಯೋಜನ ಆಗುತ್ತೆ? ಸಚಿವ ಸಂಪುಟದ ಆದೇಶ ಬಂದ್ಬಿಡೋದು, ಅದನ್ನು ಪ್ರಶ್ನಿಸ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ತಡೆಯಾಜ್ಞೆ ಬರುತ್ತೆ, ಅವು ಮತ್ತೆ ಮರುಗಣತಿ. ಯಾಕಂದರೆ ಮತ್ತೊಮ್ಮೆ ಜನಗಣತಿ ನಡೆಯಲೇ ಇಲ್ಲ. ಕೋವಿಡ್ ಕಾರಣದಿಂದಾಗಿ 2021 ನಡಿಬೇಕಾಗಿತ್ತು, ಅದು ನಡೀದೇ ಹೋಯಿತು. ಈಗ ಯಾವತ್ತು ನಡೆಸ್ತಾರೆ ಕೇಂದ್ರ ಸರ್ಕಾರ? ಜನಗಣತಿ ನಡೆಸೋ ಅಧಿಕಾರ ಇರೋದೇ ಭಾರತ ಸರ್ಕಾರಕ್ಕೆ ಮಾತ್ರ. ಇವ್ರು ಏನಿದ್ರು ಸಮೀಕ್ಷೆ ಮಾಡ್ತಾರೆ, ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸಮೀಕ್ಷೆ ಅಂದ್ರೆ ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್. ಹಾಗಾಗಿ ಆಮೇಲೆ ಕಾಂತರಾಜು ಅವ್ರಿಗೆ, ಹಾವನೂರು ಅವ್ರಿಗಿದ್ದಂಥ ಒಂದು ಸೈದ್ಧಾಂತಿಕ ತಿಳುವಳಿಕೆ ಅಷ್ಟಾಗಿರಲಿಲ್ಲ. ಅವ್ರು ಸುಮ್ಮನೆ ಒಬ್ಬರು ವಕೀಲಿ ವೃತ್ತಿ ಮಾಡ್ಕೊಂಡು ಬಂದರು. ಸಿದ್ದರಾಮಯ್ಯನವ್ರು ಬೇಕಾದರೂ ಅವ್ರನ್ನ ಅಧ್ಯಕ್ಷರು ಮಾಡಿದರು. ಯಾಕಂದರೆ ಸಮರ್ಥಿಸುವಂಥ ಒಂದು ಪ್ರಬುದ್ಧವಾದ ಹೇಳಿಕೆಗಳು ಇವತ್ತಿಗೂ ಬಂದಿಲ್ಲ ಕಾಂತರಾಜ್ ಅವ್ರ ಬಾಯಿಂದ. ಅವರು ಸುಮ್ಮನೆ ಕಾಯ್ತಾ ಇದ್ರು ತಮ್ಮ ವರದಿ ವಾಪಸ್ಬಿಟ್ಟು. ನಾನು ಇದನ್ನು ಯಾಕೆ ಕೇಳಿದೆ ಅಂದರೆ, ತೆಲಂಗಾಣದಲ್ಲಿ ಜಾತಿ ಗಣತಿ ವರದಿಯನ್ನು ಒಪ್ಕೊಂಡು ಅದರ ಆಧಾರದ ಮೇಲೆ OBCಗಳಿಗೆ 40% ಮೀಸಲಾತಿ ಅಂತಲೂ ಘೋಷಣೆ ಮಾಡಿಬಿಟ್ರು. ಆ ರೀತಿಯ ಮೀಸಲಾತಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಈ ವರದಿಯನ್ನು ಸರ್ಕಾರ ಒಮ್ಮೆಲೆ ಒಪ್ಕೊಂಡ್ರೆ? ಮೊದಲನೇದಾಗಿ ಸಂವಿಧಾನ ತಿದ್ದುಪಡಿ ತಂದುಬಿಟ್ಟು EWS ಮೀಸಲಾತಿ ರಾಷ್ಟ್ರಾದ್ಯಂತ ಆಗಲಿ ಜಾರಿಗೊಳಿಸಿರುವಾಗ ಯಾಕೆ ಸಿದ್ದರಾಮಯ್ಯ ಸರ್ಕಾರದ ಅನುಷ್ಠಾನ ಮಾಡಿಲ್ಲ? ಅಟ್ಲೀಸ್ಟ್ ಆ EWS ಬಂದುಬಿಡ್ತು ಅಂತಂದರೆ ಯಾವುದೇ ವಾದ ವಿವಾದಗಳು ಇರೋದಿಲ್ಲ. ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿದಿರೋರು ಅಲ್ಲಿ ಬೆನಿಫಿಟ್ ತೊಗೋಬೋದಲ್ವ? ಕರ್ನಾಟಕದ ಮುಸಲ್ಮಾನರು ಅಷ್ಟೇ, ಅವ್ರಿಗೆಲ್ಲ ಬ್ರಾಹ್ಮಣರು, ವೈಶ್ಯರು, ಮುಸಲ್ಮಾನರು, ಕ್ರಿಶ್ಚಿಯನ್ರು EWS ಹಂಚ್ಕೋಬೋದಲ್ಲ. ಮುಸ್ಲಿಮರು ಅತಿ ದೊಡ್ಡ ಜನಸಾಂದ್ರತೆ ದೃಷ್ಟಿಯಿಂದ ಅವ್ರು ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಪ್ರಮಾಣದ ಲಾಭ ಅವ್ರಿಗೆ ಸಿಗುತ್ತೆ. ಆ ಥರದ ಪರ್ಯಾಯ ಮಾರ್ಗಗಳನ್ನ ಯಾರು ಹುಡ್ಕೋಕೆ ತಯಾರಿಲ್ಲ. ಆಮೇಲೆ ಈಗ ಹೊಸ ಆಶ್ವಾಸನೆ ಅಂತಾರೆ 50% ಸೀಲಿಂಗ್ ಏನು ಬ್ರೇಕ್ ಮಾಡ್ತೀನಿ, ಸಂವಿಧಾನ ಪೀಠಗಳು ಏನು ವಿಧಿಸಿ ನಾವು ಬ್ರೇಕ್ ಮಾಡ್ತೀವಿ, ಅದನ್ನು ಬ್ರೇಕ್ ಮಾಡ್ತೀವಿ ಅಂತ. ಅದ್ರ ಆ ಹುಂಬತನ ಯಾತಕ್ಕೆ ರಾಹುಲ್ ಗಾಂಧಿ ಅವರಿಗೆ? ತಮಿಳುನಾಡು ಆಗಲೇ ಮಾಡಿಬಿಟ್ಟಿದ್ದಾರಲ್ಲ, 68% ಮೀಸಲಾತಿ ಇದೆ. ಆ ಮೀಸಲಾತಿ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸ್ಬಿಟ್ಟಿದ್ದಾರೆ. ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅನ್ನೋ ಒಂದು ವ್ಯವಸ್ಥೆ ತಂದುಬಿಟ್ಟಿದ್ದಾರೆ. ಅಲ್ಲಿ 32% ಮಾತ್ರ ಸಾಮಾನ್ಯ ವರ್ಗ, ಉಳಿದ 68% ಎಲ್ಲರೂ ಹಿಂದುಳಿದ ವರ್ಗ. ಈ ಸ್ಥಿತಿ ತಮಿಳುನಾಡಿನಲ್ಲಿದೆ. ಅದು ಕೂಡ ಏನು ಹೊಸ್ತಲ್ಲ. ಈವನ್ 10% ಮೋದಿಯವರು ತಂದಿರೋ 10% ತಂದರೂ ಕೂಡ ಅವಾಗ 60% ಆಗುತ್ತೆ. ಅದನ್ನ ಯಾರು ಇನ್ನೂ ಪ್ರಶ್ನೆ ಮಾಡಿಲ್ಲ ಸಂವಿಧಾನ ಪೀಠದಲ್ಲಿ EWS ಮೀಸಲಾತಿಯನ್ನು. ಅಂದರೆ ಇಲ್ಲಿ ಈಗಿರುವ ಒಕ್ಕಲಿಗರ ನಾಯಕರು ಅಥವಾ ವೀರಶೈವ ನಾಯಕರ ವಿರೋಧ, ಹಾಗೆ ಅದನ್ನು ರಾಜಕೀಯವಾಗಿ ಎದುರಿಸಬೇಕಾಗತ್ತೆ ಸಿದ್ದರಾಮಯ್ಯನವರು. ಆದರೆ ಇವರಿಗೆ ಸಾಮಾಜಿಕ ಬದ್ಧತೆ ಅಂತ ಇದ್ದಲ್ಲಿ ಆ ರಾಜಕೀಯ ಸವಾಲುಗಳನ್ನು ಎದುರಿಸಿಯೂ ಕೂಡ ಇವರು ಜಾತಿ ಗಣತಿ ವರದಿಯನ್ನು ಇಟ್ಕೊಂಡು ಏನು ಮಾಡ್ತಾರೆ, ಅಟ್ಲೀಸ್ಟ್ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ನಿಮಗೇನಾದರೂ ಒಂದು ಕ್ಲೂ ಏನಾದರೂ ಸಿಗುತ್ತೆ? ಇದನ್ನು ಇಟ್ಕೊಂಡು ಅವ್ರು ಏನು ಮಾಡ್ಬೋದು? ಸಮಾಜದ ಬಡವರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾವೆ. ಒಂದು ಕಡೆ ಈ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಆರ್ಥಿಕ ಆಮಿಷಗಳು ನೋಡಿಬಿಟ್ಟು 4.5 ಕೋಟಿ ಬಡವರ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಒಂದು ಹುಮ್ಮಸ್ಸಲ್ಲಿದ್ದರು. ಇದ್ದಕ್ಕಿಂತ ಅದು ವರ್ಕೌಟ್ ಆಗಲಿಲ್ಲ. ಲೋಕಸಭಾ ಚುನಾವಣೆ ಫಲಿತಾಂಶ ತಿರುಮುರುವಾಯಿತು. ಸೊ ಈ ಜಾತಿ ಗಣತಿ ಮೂಲಕ ಆದ್ರೂ ಸಾಮಾಜಿಕವಾಗಿ ಒಡೆದಾಕ್ಬಿಟ್ರೆ ಅವಾಗ ಅಷ್ಟು ನಮ್ಗೆ ಎಡಗಂಟು ಸಿಕ್ಬಿಡುತ್ತೆ. ಈ ಥರ ಹಿಂದುಳಿದ ವರ್ಗಗಳಿಗೆ ಎಡಗಂಟು ಇಡೀಡಿಯಾಗಿ ನಮಗೆ ಬೆಂಬಲಿಸ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಇವರು ಮೋದಿಗಿಂತ ಅಹಿಂದನ? ಸಿದ್ದರಾಮಯ್ಯ ಮೋದಿಗಿಂತ ಅಧಿಕಾರ ರಾಜಕಾರಣ 20 ವರ್ಷ ಸೀನಿಯರು. 2001 ಅಕ್ಟೋಬರ್ 4 ಇಡೀ ದೇಶದ ಜನರಿಗೆ ಅಪರಿಚಿತನಾಗಿದ್ದ ಒಬ್ಬ ವ್ಯಕ್ತಿ, ಒಂದು ಮುನ್ಸಿಪಾಲ್ಟಿ ಚುನಾವಣೆಗೆ ಗೆಲ್ದಿದ್ದ ವ್ಯಕ್ತಿ. ಅದಂಗೆ 24 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇವರೆಲ್ಲ ಆತ್ಮವಿಮರ್ಶೆ ಮಾಡ್ಕೋಬೇಕು. ನನಗಿಂತ ಸಣ್ಣ ಜಾತಿಯಿಂದ ಬಂದಿರೋ ವ್ಯಕ್ತಿ, ಗುಜರಾತ್ ಮೂಲದವರು, ನಮಗಿಂತ ಚಿಕ್ಕ ರಾಜ್ಯ ಗುಜರಾತ್. ಆ ವ್ಯಕ್ತಿ ಹೆಂಗೆ ಇಡೀ ದೇಶದ ಜನರ ಮನಸ್ಸು ಗೆಲ್ತಾ ಇದ್ದಾರೆ? ಆಮೇಲೆ ಯಾವುದೇ ಸೌಲಭ್ಯ ಯೋಜನೆಯಲ್ಲಿರ್ಬೋದು ತನ್ನ ಜಾತಿಯ ಹೆಸರನ್ನು ಯಾವತ್ತೂ ಹೇಳಿಲ್ಲ. ತನ್ನ ಜಾತಿಯ ಅಸ್ಮಿತೆಯನ್ನೆಲ್ಲೂ ಬಳಸ್ಕೊಳ್ಳೋದಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಹೇಳ್ತಾನೆ ಹೋಗ್ತಾ ಇದ್ದಾರೆ. ಸರ್ವೋದಯ ತತ್ವ, ಸರ್ವೋದಯ ಸಿದ್ಧಾಂತ, ಆಮೇಲೆ ಅಂತ್ಯೋದಯ ತತ್ವ. ಅವ್ರು ಮಾತಾಡ್ತಾರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್ ಡೆಲಿವರಿ. ಸಿದ್ದರಾಮಯ್ಯನವರು ಅದೇ ಥರ ಹೋಗ್ಬೋದಾಗಿತ್ತು. ಅವ್ರಿಗೆ ಸಾಲದು. ಸ್ಥಾನ ಭದ್ರತೆಗೋಸ್ಕರ ಎಲ್ಲೆಲ್ಲಿ ಈ ಥರ ಜಾತಿವಾರು ಇದು ಮಾಡ್ಬೋದು, ವರ್ಗೀಕರಣ ಮಾಡ್ಕೊಳ್ತಾ ಹೋಗೋಣ ಅಂತಂತಾರೆ. ಈ ವಿಭಜಕ ಮನಸ್ಥಿತಿ ಇದೆಯಲ್ಲ, ಇದು ಭಾಳ ಅಪಾಯಕಾರಿ. ಅದು BJP ಅವ್ರು ಮಾಡಿದ್ರು ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪು.
ಇದನ್ನು ಎತ್ತಿ ಹೇಳಿ ವಿರೋಧಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಎಲ್ಲಿ ಈ ಥರದ ಅತಿರೇಕದ ಜಾತೀಯತೆಯನ್ನು ವಿರೋಧಿಸ್ಬಿಟ್ರೆ ನಮ್ಮನ್ನು ರಿಯಾಕ್ಷನರಿ ಪ್ರತಿಗಾಮಿಗಳು ಅಂತ ತಿಳ್ಕೊಳ್ತಾರೆ ಅಂತಂದ್ಬಿಟ್ಟು ಎಲ್ರಿಗೂ ಸಂಕೋಚ. ರಾಜಕಾರಣಿಗಳೆಲ್ಲ ಬ್ರ್ಯಾಂಡ್ಗೆ ನಂಬ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಇಮೇಜ್ ಹಾಳಾಗ್ಬಿಡುತ್ತೆ. ಹಿಂದುಳಿದ ವರ್ಗದ ವಿರೋಧಿ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಅಂದರೆ ಒಟ್ಟಾರೆ ಜಾತಿ ವ್ಯವಸ್ಥೆಯ ಒಂದು, ನೀವು ಆಗಲೇ ಹೇಳಿದಾಗೆ ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಇವೆಲ್ಲವೂ ಕಾರಣವಾಗಬೇಕು. ರಾಹುಲ್ ಗಾಂಧಿ ಅವರು ಹೇಳ್ತಾರಲ್ಲ, ಹಿಂದುಳಿದ ವರ್ಗದವ್ರು ಡಾಕ್ಟರ್ಸು ಸರ್ಜನ್ಗಳು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಇಡೀ ದೇಶದ ಪ್ರಪ್ರಥಮ ಕ್ಯಾನ್ಸರ್ ಆಸ್ಪತ್ರೆ ಕಿಡ್ವಾಯ್ ಆಸ್ಪತ್ರೆ ಸಂಸ್ಥಾಪಕರೇ ಸವಿತಾ ಸಮಾಜದ ಪ್ರೊಫೆಸರ್ ಕೃಷ್ಣ ಭಾರ್ಗವ. ಮೆಡಿಕಲ್ ಪೆಥಾಲಜಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ರು ಅವರು. ಪೆಥಾಲಜಿ ವಿಭಾಗದಲ್ಲಿ ಅಂದರೆ ರೋಗ ನಿದಾನ ಶಾಸ್ತ್ರದಲ್ಲಿ ಅವ್ರನ್ನ ಇವತ್ತು ಆರಾಧಿಸೋ ಶಿಷ್ಯಕೋಟಿ ಇದೆ. ಕೃಷ್ಣ ಭಾರ್ಗವ ಅವರು ಕಟ್ಟಿದ ಕ್ಯಾನ್ಸರ್ ಆಸ್ಪತ್ರೆ ಇಡೀ ದೇಶಕ್ಕೆ ಮಾದರಿ. ಕಿಡ್ವಾಯ್ ಆಸ್ಪತ್ರೆ ವಿದೇಶಗಳಿಂದಲೂ ಬರ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಇವರು ವೈದ್ಯಕೀಯ ಸಲಹೆಗಾರರಾಗಿದ್ದಾರೆ, ಡಾಕ್ಟರ್ ರವಿಕುಮಾರ್ ಅಂತ, ಸರ್ಜನ್. ಅವ್ರು ಕೆ ಸಿ ಜನರಲ್ ಆಪ್ತ ಸರ್ಜನ್ ಆಗಿದ್ರು. ಅವರು ಮಡಿವಾಳ ಸಮುದಾಯದವರು. ಈಗ ಗೊತ್ತಿಲ್ಲ ರಾಹುಲ್ ಗಾಂಧಿಗೆ ಕಳೆದ 50 ವರ್ಷಗಳು ಏನೇನು ಬದಲಾವಣೆ ಆಗ್ಬಿಟ್ಟಿದೆ. ಆ ವಿದ್ಯೆ ಬಲದಿಂದ. ಆಮೇಲೆ ಇವರೆಲ್ಲ ಒಂದು ಕಡೆ ಜಾಟ್ ಸಮುದಾಯದ ಚೌಧರಿ ಚರಣ್ ಸಿಂಗು, ದಲಿತ ಸಮುದಾಯದ ಜಗಜೀವನ್ ರಾಮ್ ಮೋಸ ಮಾಡಿದ್ದಿರಲಿ, ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯದ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಯಾವ ರೀತಿ ನಡೆಸ್ಕೊಂಡ್ರು. 10 ವರ್ಷ ಪ್ರಧಾನಿ ಮಾಡಿದ್ರು ಅಷ್ಟೇ. ಅವ್ರನ್ನ ಎಂದಾದರೂ ತಮ್ಮ ಪಕ್ಷದ ನಾಯಕ ಅಂತ ಏನಾದ್ರು ಬಿಂಬಿಸಿದ್ರೆ ಇಲ್ಲ. ಪ್ರಧಾನಮಂತ್ರಿದು ಹೆಡ್ಗುಮಾಸ್ತ, ಯಜಮಾನರು ತಾವೇ ಅನ್ನೋ ರೀತಿಯಲ್ಲಿ ಆತನು. ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕಾಗಿತ್ತು. ಭಾರತದ ಬಡ ದೇಶದಲ್ಲಿ ಜಾಗತೀಕರಣದ ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿದ್ರಲ್ಲ, ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಮೂಲಕ ಬಡವ್ರ ಮಕ್ಕಳನ್ನ ಎತ್ತಿಡಿದ್ರಲ್ಲ. ರಾಹುಲ್ ಗಾಂಧಿಗೆ ಇದು ಬೇಕಾಗಿಲ್ಲ. ಅಂದರೆ ಈಗ ರಾಹುಲ್ ಗಾಂಧಿಯವರು ಪದೇ ಪದೇ ಏನು ಹೇಳ್ತಾರೆ ಅಂತಂತಂದರೆ, ಬಾಲಿವುಡ್ನಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಇದು ಮಿಸ್ ಯೂನಿವರ್ಸ್ ಎಷ್ಟು ಜನ ಆಗ್ತಾರೆ ದಲಿತರು, ಅಲ್ಲ ಕ್ರೀಡೆಯಲ್ಲಿ ಕ್ರಿಕೆಟ್ನಲ್ಲಿ ಎಷ್ಟು ಜನ ಇದ್ದಾರೆ, ಈ ರೀತಿಯ ಮನಸ್ಥಿತಿ ಪತ್ರಿಕಾಗೋಷ್ಠಿಗೆ ಹೋಗಿರೋ ವರದಿಗಾರರಿಗೆ ನಿಂದ್ಯಾ ಜಾತಿ ಆ ಇಡೀ ಸಾಮಾಜಿಕ ನ್ಯಾಯ ತತ್ವವನ್ನೇ ನಗಪಾಟ್ಲು ಮಾಡ್ತಾ ಇದ್ದಾರೆ, ವಿರೂಪಗೊಳಿಸ್ತಾ ಇದ್ದಾರೆ. ಹೌದು. ಸೊ ಇಂಥವರು ಜಾತಿ ಗಣತಿಯ ವರದಿಯನ್ನು ಇಟ್ಟುಕೊಂಡ್ರೆ ಇನ್ನು ಯಾವ ಇದು ಅನಾಹುತಕ್ಕೆ ಇದು ಕಾರಣ ಆಗ್ಬೋದು ಅಂತ. ಮುಖ್ಯವಾಗಿ ಜಾತೀಯತೆಯ ಮುಖ್ಯ ಲಕ್ಷಣ ಸ್ವಜನ ಪಕ್ಷಪಾತ. ಅವನು ಕೇವಲ ನಮ್ಮ ಜಾತಿ ಅನ್ನೋ ಕಾರಣಕ್ಕಾಗಿ ಅವನು ಎಂಥ ದುಷ್ಟ ಭ್ರಷ್ಟ ಅನರ್ಹರಾಗಿದ್ರು ಕೂಡ ಆತನ ಬೆಂಬಲಕ್ಕೆ ನಿಲ್ಲೋದು. ಮತ್ತೊಬ್ಬ ನನ್ನ ಜಾತಿಯವನಲ್ಲ ಅನ್ನೋ ಕಾರಣಕ್ಕಾಗಿ ಅವನ್ನ ವಿರೋಧಿಸೋದು, ತುಳಿಯೋದು, ಅಲಕ್ಷ್ಯ ಮಾಡೋದು, ಮುಟ್ಟಿಸ್ಕೊಳ್ಳದೆ ಇರೋದು. ಇವರ ಕುಟುಂಬ ರಾಜಕಾರಣದ ಜಾತೀಯತೆಗಿಂತ ಕೆಟ್ಟದ್ದು. ಜಾತಿ ಅಂತಂದಾಗ ಒಂದು ದೊಡ್ಡ ಸಮುದಾಯ ಇರುತ್ತೆ. ನಿಮಗೆ ರಕ್ತ ಸಂಬಂಧ ಕಲ್ದಿರೋ ಲಕ್ಷಾಂತರ ಜನರ ಪೈಕಿ ಕೆಲವರಾದರೂ ಯೋಗ್ಯತೆ ಅರ್ಹತೆ ಇರೋ ಅವಕಾಶ ಇರುತ್ತೆ. ಇವರು ಕುಟುಂಬ ರಾಜಕಾರಣದ ಇಲ್ವೇ ಇಲ್ಲ. ರಾಜಮಾತೆ ಬಿಟ್ಟರೆ ಅಣ್ಣ ಬಿಟ್ಟರೆ ತಂಗಿ. ಸರ್, ಈಗ ಈ ಕೊನೆಯದಾಗಿ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇದ್ದ ರಾಹುಲ್ ಗಾಂಧಿಯವರು ತಮ್ಮ ಪಕ್ಷದ ಕುಟುಂಬ ರಾಜಕಾರಣದ ಹಿಡಿತದಿಂದ ತಮ್ಮ ಪಕ್ಷವನ್ನು ವಿಮೋಚನೆಗೊಳಿಸಬೇಕು. ಇನ್ನು ಮುಂದೆ ನಾವು ಯಜಮಾನರಲ್ಲ, ಅಧ್ಯಕ್ಷರೇ ಸರ್ವೋಚ್ಚ ನಾಯಕರು ಅಂತ ಹೇಳಿ. ಯಾಕೆ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲಿಲ್ಲ ಇವರು? ಆಮೇಲೆ ನಿತೀಶ್ ಕುಮಾರ್ ಹೆಸರನ್ನು ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಪ್ರಸ್ತಾಪ ಮಾಡೋದು ಯಾಕೆ ಸುಮ್ಮನೆ ಕೂತಿದ್ರು, ಮೌನ ಕೂತಿದ್ರು? ಅಂದರೆ ತಮ್ಮ ಕೌಟುಂಬಿಕ ಸ್ವಾರ್ಥಕ್ಕೆ ಏನು ಬೇಕಾದ್ರೂ ಬಳಸ್ಕೊಳ್ತಾರೆ. ಈಗ ಜಾತಿ ಗಣತಿ ಮತ್ತು ಸಾಮಾಜಿಕ ನ್ಯಾಯದ ಹೊಸ ಒಂದು ಅಸ್ತ್ರ ಅವ್ರಿಗೆ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದಾರೆ, ಆ ಭ್ರಮೆಯಲ್ಲಿದ್ದಾರೆ. ಕೊನೆಯದಾಗಿ ಏನು ಕೇಳ್ತೀನಿ ಅಂತಂದರೆ, ಈ ಜಾತಿ ಗಣತಿಯ ವರದಿ ಈಗ ಇವತ್ತೇನು ಚರ್ಚೆ ಆಗ್ತಾ ಇದೆ, ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಏನೇನಾದರೂ ಆಗಲಿ ಪ್ರೋಸೆಸ್ಗಳು, ಇದರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಯಾವ್ದಾದ್ರು ಒಂದು ದೊಡ್ಡ ಮಹಾಯುದ್ಧದಲ್ಲಿ ತೊಡಗಿತು ಅಂದರೆ ಒಂದು ರಾಷ್ಟ್ರ, ಅಲ್ಲಿ ಗೆದ್ದವ್ರಿಗೂ ನಷ್ಟ, ಸೋತವ್ರಿಗೂ ನಷ್ಟ. ಯಾಕೆಂದರೆ ಪರವಾಗಿ ಮಾತಾಡ್ತಿರೋರ್ದು ರಾಜಕೀಯನೇ, ವಿರೋಧಿಸ್ತಿರೋರ್ದು ರಾಜಕೀಯನೇ ಇಟ್ಕೊಂಡು ವಿರೋಧಿಸ್ತಾ ಇದ್ದಾರೆ. ಮಾನವೀಯ ಸಂಬಂಧಗಳೇ ಹೋಗ್ಬಿಡುತ್ತೆ. ನಮ್ಮ ಪ್ರಜಾಪ್ರಭುತ್ವದ 3 ಆದರ್ಶಗಳು ಫ್ರೆಂಚ್ ಕ್ರಾಂತಿಯಿಂದ ಬಂದಿದ್ದು, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಅಂತ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ, ಆ 3 ಭಾವನೆಗಳು ಅಳಿಸೋಗ್ಬಿಡುತ್ತೆ ಈ ಜಾತಿವಾರು ಪೈಪೋಟಿ ಇದೆಯಲ್ಲ. ನಾನು ಹೇಳ್ದಂಗೆ ಇದು ಮಿಡಲ್ ಕ್ಲಾಸ್ ಪೈಪೋಟಿ ಇದೆ. ಬಡವರಿಗೆ ಇಲ್ಲಿ ಪಿಕ್ಚರ್ಗೆ ಬರಲ್ಲ. 8 ಲಕ್ಷ ರೂಪಾಯಿ ಆದಾಯ ಮಿತಿ, ಅದು ಇನ್ನೂ 10 ಲಕ್ಷ ಮಾಡ್ಬೋದು, 15 ಲಕ್ಷ ಮಾಡ್ಬೋದು ಈ ರಾಜಕಾರಣಿಗಳು. ಸೊ ಇದು ಪಟ್ಟಭದ್ರ ಹಿತಾಸಕ್ತಿಗಳ ನಡುವಿನ ಬಡದಾಟ ಥರ ಆಗೋಗ್ಬಿಟ್ಟಿದೆ. ಅಂದರೆ ಒಟ್ಟಾರೆ ಜಾತಿ ಗಣತಿಯ ವಿಚಾರ ಇಟ್ಟುಕೊಂಡು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ಳೋಕೆ, ಉಳಿಸ್ಕೊಳ್ಳೋಕೆ ಮಾಡ್ತಿರುವಂಥ ಒಂದು ಇದು ಪ್ರಯತ್ನವೇ ಹೊರತು ಒಟ್ಟಾರೆಯಾಗಿ ಇದರ ಫಲಶ್ರುತಿ ಯಾರಿಗೆ ಸಿಗಬೇಕೋ ಅವರಿಗೆ ಯಾವುದೇ ರೀತಿಯಲ್ಲೂ ಸಿಗುವಂಥ ಯಾವ ಲಕ್ಷಣಗಳು ಇದರಿಂದ ಕಾಡ್ತಾ ಇಲ್ಲ ಅನ್ನುವಂಥದ್ದು ಇದರಿಂದ ಒಂದು ಸ್ಪಷ್ಟವಾಗುತ್ತೆ. ರೇಷ್ಮೆ ಅವರೇ, ಇಲ್ಲಿಗೆ ಬಂದು ಮೀಸಲಾತಿ ಮತ್ತು ಜಾತಿ ಗಣತಿಯ ಒಟ್ಟಾರೆ ಪರಿಣಾಮಗಳು, ಅದರ ಹಿನ್ನೆಲೆ, ಅದರ ಮಹತ್ವ ಎಲ್ಲವನ್ನೂ ತಿಳಿಸ್ಕೊಟ್ರೆ ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.